ಶ್ರೀ ಸಾಯಿರಾಮ್. ಹತ್ರ 1.5 ತಿಂಗಳ ಹಿಂದೆ ಇಲ್ಲೇ ಡಾಕ್ಟರ್ ರಾಜು ಅವರು ಫಸ್ಟ್ ಆಡಿಯನ್ಸ್ ಅವ್ರಿಗೆ ನಾನು ಸಿನಿಮಾ ತೋರಿಸಿದ್ದೀನಿ. ನಾನು ಕಾರಣ ಆವತ್ತು ಹೇಳಿದ್ದೀನಿ, ಅನ್ನೋರೇ ಈ ಸಿನಿಮಾ ಜನ ಇಷ್ಟಪಡ್ತಾರ ಪಡಲ್ವಾ, ಸಿನಿಮಾ ರಿಲೀಸ್ ಮಾಡಬಹುದಾ ಮಾಡಬಾರ್ದಾ, ಅದಕ್ಕೋಸ್ಕರನೇ ರಾಜು ಅವ್ರನ್ನ ಕರೆದಿನಿ. ಅವ್ರ ವೆಲ್ವಿಷರ್ಸ್ ಅವ್ರ ಜೊತೆ ಬಂದಿದ್ದಾರೆ, ಅವ್ರ ಮಗನೂ ಬಂದಿದ್ದಾರೆ. ನೋಡಿ ಒಂದೇ ಮಾತು ಹೇಳಿದ್ದಾರೆ, ಕಮರ್ಷಿಯಲ್ ಆಗಿ 1000 ಪಿಕ್ಚರ್ ಬರುತ್ತೆ, ಅದು ಯಾರ ಮನಸ್ಸಲ್ಲಿ ಇರಲ್ಲ, ದುಡ್ಡು ಬರುತ್ತೆ, ಸಂತೋಷ ಪಡ್ತಾರೆ. ಈ ಸಿನಿಮಾ ನೋಡಿದರೆ ಒಂದು ಜೀವ ಉಳಿಬಹುದು, ಒಂದು 100 ಜನ ನೋಡಿದ್ರೆ 10 ಜನ ಜೀವ ಉಳಿತದೆ, ಈ ಸಿನಿಮಾ ನೀವು ರಿಲೀಸ್ ಮಾಡಲೇಬೇಕು ಅಂತ ಸಪೋರ್ಟ್ ಮಾಡಿದ್ದಾರೆ ಅವರು. ಅದಕ್ಕೆ ಇವತ್ತು ಡೇಟ್ ಅನೌನ್ಸ್ಮೆಂಟ್ಗೂ ಅವ್ರನ್ನೇ ಕರೆಸಿದ್ದೀನಿ. ನಾನು ತುಂಬ ದೂರ ಫಂಕ್ಷನ್ಗೆ ಹೋಗಿದ್ದಾರೆ ಅವರು. ನಾನು ಸುರೇಶ್ ಪ್ರಾಣ ತೆಗಿತಾ ಇದ್ದೀನಿ, ಇಲ್ಲಿದ್ದಾರೆ ಅನ್ನೋರು, ಇಲ್ಲಿದ್ದಾರೆ ಅನ್ನೋರು, ಬಂದಿಲ್ಲ ಅಂತ. ಇದು ವ್ಯಾಪಾರದಲ್ಲಿ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೋ ಅದು ದೇವರೇ ಡಿಸೈಡ್ ಮಾಡಬೇಕು. ಬಟ್ ಕತೆ ಕೇಳಿದವರು ನೋಡಿದವರು ಎಲ್ಲರೂ ಈ ಸಿನಿಮಾ ನೋಡಲೇಬೇಕು, ಇಂಥ ಸಿನಿಮಾ ಜನಕ್ಕೆ ಕೊಡಬೇಕು ಅನ್ನೋದೆಲ್ಲ ಹೇಳಿದ್ದಾರೆ. ತುಂಬ ನನಗೆ ಖುಷಿ ಆಗತ್ತೆ. ರಾಜು ಅವ್ರ ಮಾತು ನಿಜ ಆಗಬೇಕು. ಆತ್ಮಹತ್ಯೆಗಳು ಸಮಸ್ಯೆಗೆ ಪರಿಷ್ಕಾರ ಅಲ್ಲ. ಸಮಸ್ಯೆ ಬರುವಾಗ ನಾವು ಎದುರ್ಕೋಬಾರದು, ಸಮಸ್ಯೆಗಳನ್ನ ಎದುರಿಸಬೇಕೆ ಹೊರತು ಸಮಸ್ಯೆಗೆ ನಾವು ಎದುರ್ಕೊಂಡ್ರೆ ನಾವು ಜೀವನದಲ್ಲಿ ಏನು ಸಾಧನೆ ಮಾಡೋಕ್ಕಾಗಲ್ಲ, ನಾವು ಬದುಕೋದೇ ಕಷ್ಟ ಆಗತ್ತೆ ಅನ್ನೋ ಒಂದು ಸಂದೇಶನೇ ಈ ಸೆಪ್ಟೆಂಬರ್ 10 ಶೀರ್ಷಿಕೆ ವಿಶೇಷ. ಸೆಪ್ಟೆಂಬರ್ 10 ವಿಶ್ವದಾದ್ಯಂತ ಆ ಕಾರ್ಯಕ್ರಮ ನಡೀತದೆ. ಮುಖ್ಯವಾಗಿ ಸೈಕಲಾಜಿಕಲ್ ಡಿಪಾರ್ಟ್ಮೆಂಟ್, ನಿಮ್ಯಾನ್ಸ್ ಇಂಥವರೆಲ್ಲ ಎಷ್ಟೆಷ್ಟು NGO ಸಂಸ್ಥೆಗಳೆಲ್ಲ ಇದೆ. ತುಂಬ ಅದ್ಧೂರಿಯಾಗಿ ಕಾರ್ಯಕ್ರಮಗಳೆಲ್ಲ ನಡೀತದೆ. ನನ್ನ ಅದೃಷ್ಟ ಆ ಶೀರ್ಷಿಕೆಯಲ್ಲಿ ಒಂದು ಸಿನಿಮಾ ಮಾಡೋದು ನನ್ನ ಅದೃಷ್ಟ ಅಂತ ನಾನು ಅನ್ಕೊಂಡಿದ್ದೀನಿ. ನಾನು ಕಾಪಿ ಬಂದ ಮೇಲೆ ನೋಡಿ ನನ್ನ ಆಶೀರ್ವಾದ ಮಾಡಿ ರಿಲೀಸ್ ಮಾಡಬೇಕಂತ ನನ್ನ ಬೆನ್ನೆಲ್ಲಿ ಬಂದು ನಿಂತ್ಕೊಂಡಿದ್ದ ರಾಜು ಅವರು 2 ಮಾತು ಮಾತಾಡ್ಬೇಕಂತ ನಾನು ಕೇಳ್ಕೊಂತೀನಿ. ನಾನು ಒಂದು ಮಾತಿದೆ, ಆತ್ಮಬಲ ಉಳ್ಳವನು ನಿಲ್ಲುವನು ಎದ್ದು ಎಲ್ಲವನ್ನು ಗೆದ್ದು ಅಂತ. ಇವತ್ತಿನ ಈ ಒಂದು ಸಮಾಜದಲ್ಲಿ ಮನುಷ್ಯನ ಜೀವ ಬಹಳ ಅತ್ಯಂತ ಅಮೂಲ್ಯವಾದದ್ದು. ಸಾವಿರಾರು ಲಕ್ಷ ಜೀವಗಳಿದ್ರೂ ಸಹ ಮನುಷ್ಯನ ಜೀವ ಬಹಳ ಅಮೂಲ್ಯವಾದದ್ದು. ಇಂತಹ ಅಮೂಲ್ಯ ಜೀವವನ್ನು ಕೇವಲ ಯಾವುದೋ ಒಂದು ಕಾರಣಕ್ಕೆ ಹತ್ಯೆ ಮಾಡ್ಕೊಳ್ಳೋದು ಮಹಾಪಾಪದ ಕೆಲಸ. ಇವತ್ತು ತಾವೆಲ್ಲ ನೋಡ್ತಾ ಇದ್ದೀರಿ, ಪ್ರತಿಯೊಬ್ಬ ವ್ಯಕ್ತಿ ಸಹ ಇವತ್ತು ಒಂದಲ್ಲ ಒಂದು ತೊಂದರೆಯಲ್ಲಿ ನರಳುತ್ತಾ ಇದ್ದಾನೆ. ಅವನಿಗೆಲ್ಲೋ ಒಂದು ರೀತಿ ಆತ್ಮಶಕ್ತಿ ಕುಗ್ಗೋಗಿದೆ. ಈ ಸೆಪ್ಟೆಂಬರ್ 10 ಚಿತ್ರ ನನಗೆ ಭಾಳ ಖುಷಿಯಾಗಿದ್ದೇನಪ್ಪ ಅಂದರೆ, ಇಷ್ಟ ಆಗಿದೆ. ಯಾಕಪ್ಪ ಅಂದರೆ, ಯಾವ ವ್ಯಕ್ತಿ ತನ್ನ ಜೀವನದಲ್ಲಿ ಬರೀ ನೋವಲ್ಲೇ ಮುಳುಗಿರ್ತಾನೆ, ಮುಂದೆ ನನಗೆ ಬದುಕಿಗೆ ಬೆಳಕಿಲ್ಲ ಅಂತ ಅಂದ್ಕೊಂಡಿರ್ತಾನೆ, ಅಂಥ ಸಂದರ್ಭದಲ್ಲಿ ಒಂದು ಆಶ್ರಯ ಅಥವಾ ಒಂದು ಹುಮ್ಮಸ್ಸು ಬರ್ತಕ್ಕಂಥ, ಅವನ ಜೀವನದಲ್ಲಿ ಬದುಕಬೇಕು ಅನ್ನೋ ಆಸೆ ಬರ್ತಕ್ಕಂಥ ಒಂದು ಶಕ್ತಿ ಬರುತ್ತೆ. ಆ ಶಕ್ತಿನೇ ಸೆಪ್ಟೆಂಬರ್ 10. ಯಾಕೆಂದರೆ ನಾನು ಹೇಳಿದೆ, ನೀವು ಚಿತ್ರ ತೆಗೆದಿದ್ದೀರಿ, ಚಿತ್ರ ತೆಗೆದ್ರಲ್ಲಿ ಹಣ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಯಾಕೆಂದ್ರೆ ನನ್ನ ಜ್ಞಾಪಕನೂ ಅದು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಆದರೆ ಈ ಒಂದು ಚಿತ್ರದಿಂದ ಒಂದು 100 ಅಥವಾ 200 ಜನ ತಮ್ಮ ನೋವನ್ನು ಮರೆತು ನಾನು ಮತ್ತೊಮ್ಮೆ ನಿಲ್ತೀನಿ, ನಾನು ಮತ್ತೊಮ್ಮೆ ಗೆಲ್ತೀನಿ ಅನ್ನೋ ಶಕ್ತಿ ಬರುತ್ತಲ್ಲ, ಅದು ಭಾಳ ದೊಡ್ಡದು. ಯಾವುದಾದ್ರು ಒಂದು ಪ್ರಾಣ ಉಳಿದ್ರೆ ಸಾಕು, ನೀವು ಹಾಕಿದ್ದು ದುಡ್ಡಿಗೆ ಸಾರ್ಥಕ ಅಂತ ಹೇಳ್ತೀನಿ. ಯಾಕೆಂದರೆ ಚಿತ್ರರಂಗದಲ್ಲಿ ಈಗ 105 ಚಿತ್ರಗಳು ಮಾಡೋದು ಸುಲಭ ಅಲ್ಲ. ಈ ಕ್ರಿಕೆಟ್ ಮ್ಯಾಚಲ್ಲಿ ಸೆಂಚುರಿ ಹೊಡಿದು ಭಾಳ ಈಜು ಹುಡುಗ ಬರ್ತಾರೆ. ಆದರೆ ಚಿತ್ರದಲ್ಲಿ ಒಂದು ಚಿತ್ರ ಮಾಡ್ಬೇಕಾದ್ರೆ ಒಂದು ಜನ್ಮ, ಆ ಜನ್ಮ ಅಂದರೆ ಅದು ಅನುಭವಿಸಿದ ತಾಯಿ ಗೊತ್ತು, ಆ ನೋವು ಗೊತ್ತು, ಆ ಸಂಕಟ ಗೊತ್ತು. ಬಹುಶಃ ಕೊರೋನಾ ಬಂದಾಗ ಇಡೀ ಚಿತ್ರರಂಗ ಅಷ್ಟೇ ಅಲ್ಲ, ಇಡೀ ಜಗತ್ತೇ ನೋವಿನಿಂದ ಸಂಕಟದಿಂದ ಮುಳುಗೋಗಿತ್ತು. ಅನೇಕ ಮಂದಿ
ಎಂತೆಂಥ ದೊಡ್ಡ ದೊಡ್ಡ ಇವರೆಲ್ಲ ಆ ಒಂದು ಹೊಡೆತ ತಾಳದಲ್ಲೇ ತುಂಬ ಕುಗ್ಗೋಗ್ಬಿಟ್ಟಿದ್ರು. ಬಹುಶಃ ಆ ನಿಟ್ಟಿನಲ್ಲಿ ಇಂಥ ಒಂದು ಯೋಚನೆ ಬಂತು ಇವರಿಗೆ. ಇವತ್ತು ಒಬ್ಬ ಸ್ಕೂಲಲ್ಲಿ ಮೇಷ್ಟ್ರು ಬೈದರು ಅಂತ, ಅಥವಾ ಎಕ್ಸಾಮ್ ಪಾಸ್ ಆಗಲಿಲ್ಲ ಅಂತ, ಅಥವಾ ಒಂದು ಪ್ರೇಮ ವೈಫಲ್ಯ ಆಯಿತು ಅಂತ, ಅಥವಾ ಯಾವುದೋ ಒಂದು ಮನೇಲಿ ಗಂಡ ಹೆಂಡತಿ ಜಗಳಾಡೋರು ಅಂತ, ಇಲ್ಲ ಅಪ್ಪ ಅಮ್ಮ ಬೈದರು ಅಂತ, ಇಲ್ಲ ಯಾವುದೋ ಒಂದು ಬಿಸ್ನೆಸ್ ಮಾಡಿ ಕೈ ಹಾಕ್ಬಿಟ್ಟು ಅಲ್ಲಿ ದುಡ್ಡು ಕಳ್ಕೊಂಡಾಗ, ಹೀಗೆ ನಮ್ಮ ಜೀವನದಲ್ಲಿ ದಿನ ನೋಡ್ತಾ ಇರ್ತೀವಿ. ಪ್ರತಿನಿತ್ಯ ಈ ಆತ್ಮಹತ್ಯೆಯನ್ನು ಪಡುಗು ಅಂದರೆ ಆತ್ಮಹತ್ಯೆ ಅದೊಂದು ಪರಿಹಾರ ಅಲ್ಲ. ಜೀವನದಲ್ಲಿ ಮುಂದೆ ಬರಬೇಕಾದ್ರೆ ಆ ಹತ್ಯೆಯನ್ನು ತಡಿಬೇಕಾಗ್ತದೆ. ಇಂತಹ ಒಂದು ಮೋಟಿವೇಶನ್ ಫಿಲಮ್ ಯಾವ ವ್ಯಕ್ತಿಯಲ್ಲಿ ಆ ಸ್ಫೂರ್ತಿ ತುಂಬ್ತೀರಿ, ಅದರಲ್ಲಿ ವಿಶೇಷವಾಗಿ ಅಂಗವಿಕಲರಿಗೆ, ವಿಶೇಷ ಚೇತನರಿಗೆ ತಾವು ಕೈಯಿಲ್ಲದೆ ಹೋದ್ರು ಕಾಲಿಲ್ಲದವರು ಬದುಕುವಂಥ ಶಕ್ತಿಗೆ ತೋರಿಸ್ತಾರಲ್ಲ, ಆ ಚಿತ್ರದಲ್ಲಿ ತೋರಿಸ್ತಾ ಇದ್ದಾರೆ. ಆ ನೋಡಿದಾಗ ಎಂಥ ವ್ಯಕ್ತಿ ಸಹ ನನಗೂ ಜೀವ ಕೊಟ್ಟಿದ್ದಾನೆ, ಭಗವಂತ ಜೀವ ಕೊಟ್ಟಿದ್ದಾನೆ, ನಾನು ಸಹ ಮುಂದೆ ಬದುಕ್ತೀನಿ ಅನ್ನೋ ಒಂದು ಆತ್ಮ ಅಂದರೆ ಆ ಸ್ಫೂರ್ತಿ ಬರ್ತಲ್ಲ, ಆ ಸ್ಫೂರ್ತಿ ನಿಜಕ್ಕೂ ನಿಮಗೆ ಧನ್ಯವಾದ ಹೇಳ್ತೀನಿ. ಯಾಕೆಂದರೆ ನೀವು ಹಲವಾರು ಚಿತ್ರ ಮಾಡಿದ್ದೀರಿ, ಕಮರ್ಷಿಯಲ್ ಫಿಲಮು, ಫೈಟಿಂಗ್ ಫಿಲಮು, ಯಾವ ಡ್ಯಾನ್ಸ್ ಫಿಲಮ್ ಎಲ್ಲ ಇದೆ. ಇಲ್ಲಿ ಡ್ಯಾನ್ಸು ಇಲ್ಲ, ಫೈಟಿಂಗು ಇಲ್ಲ. ವಿಶೇಷವಾಗಿ ಸಮಾಜ, ಅದರಲ್ಲಿ ವಿಶೇಷ ನಮ್ಮ ಅನೇಕ ಕಲಾವಿದರು, ರಮೇಶ್ ಭಟ್ ಅವರು, ಅವ್ರ ಚಿತ್ರದಲ್ಲಿ ನಾನು ಸುಮಾರು ಪಿಕ್ಚರ್ ನೋಡಿದ್ದೀನಿ. ಅದರಲ್ಲಿ ವಿಶೇಷವಾಗಿ ರಮೇಶ್ ಭಟ್ ಇರ್ಬೋದು, ಶಶಿಕುಮಾರ್ ಇರ್ಬೋದು, ನಮ್ಮ ಶ್ರೀನಿವಾಸ ಮೂರ್ತಿ ಇರ್ಬೋದು, ಗಣೇಶ್ ಅವರು ಇರ್ಬೋದು, ಗಣೇಶ್ ರಾವ್ ಇರ್ಬೋದು, ರವಿ ಅವರು ಇರ್ಬೋದು, ದೊಡ್ಡ ತಂಡ ಇದೆ. ಅಂದರೆ ಎಲ್ಲ ಅವರ ಇದ್ರ ಜೀವಿತದಲ್ಲಿ ಬಹಳ ಕಡಿಮೆ ಖರ್ಚಲ್ಲಿ ಖರ್ಚಾಗಿದ್ರು ಸಹ ಚಿತ್ರ ಭಾಳ ಒಳ್ಳೆ ಮನಮುಟ್ಟುವಂತಿದೆ. ಬಹುಶಃ ಇದು ಇಡೀ ಕರ್ನಾಟಕದಿಂದ ಹೋಗಬೇಕು, ಜನರು ನೋಡೋದಷ್ಟೇ ಅಲ್ಲ, ಇದನ್ನು ಪ್ರಚಾರ ಮಾಡೋದ್ರ ಮೂಲಕ ಪ್ರತಿಯೊಬ್ಬ ವ್ಯಕ್ತಿಗೂ ತಲುಪಬೇಕು. ಯಾಕೆಂದರೆ ಚಿತ್ರ ಬರೀ ಕೇವಲ ಒಂದು ದಿವಸ ಬಂತು, ಒಂದು ದಿವಸ ಹೋಯ್ತು. ಯಾಕೆಂದರೆ ಚಿತ್ರ ನೋಡಿದ್ದೀವಿ, ಇವತ್ತು ಕನ್ನಡ ಚಿತ್ರರಂಗ ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಅಂಥ ಚಿತ್ರಗಳಾಗಬಾರ್ದು. ಇದು ಜನಕ್ಕೆ ಮುಟ್ಟೋದಷ್ಟೇ ಅಲ್ಲ, ಒಬ್ಬ ವ್ಯಕ್ತಿಗೆ ಒಂದು ಹುಮ್ಮಸ್ಸು ಕೊಟ್ಟು, ಒಂದು ಶಕ್ತಿಯನ್ನು ಕೊಟ್ಟು, ಅವನು ಬದುಕುವಂಥ ಒಂದು ದೈವ ಶಕ್ತಿಯನ್ನು ಕೊಡಲಿ. ಈ ಚಿತ್ರ ಯಶಸ್ವಿಯಾಗಲಿ. ಸೆಪ್ಟೆಂಬರ್ 10 ಶ್ರೀಲಕ್ಷ್ಮಿ ಮೇಡಮ್ ಅವರು, ನವನೀತಾ ಮೇಡಮ್ ಅವರು, ರಕ್ಷಿತಾ ಅವರು, ತನುಜಾ ಮೇಡಮ್ ದಯವಿಟ್ಟು ಕ್ಷಮಿಸಿ. ಯಾಕೆಂದರೆ ಇವತ್ತು ನೀವಿಲ್ಲದ ಚಿತ್ರರಂಗ ಇಲ್ಲ. ಫಾರ್ ಎವರಿ ಸಕ್ಸಸ್ ಆಫ್ ಎ ಮ್ಯಾನ್ ದೇರ್ ಇಸ್ ಎ ವುಮೆನ್ ಬಿಹೈಂಡ್ ಅಂತ ಒಂದು ಗಾದೆ ಇದೆ. ಅಂದರೆ ಈ ಚಿತ್ರ ಯಶಸ್ವಿಯಾಗಿ ನಿಮ್ಮ ಇದ್ದೇ ಇರ್ತದೆ, ನಿಮ್ಮ ಶಕ್ತಿ ಇದ್ದೇ ಇರ್ತದೆ. ಹಾಗಾಗಿ ಜೀವನದಲ್ಲಿರ್ಬೋದು, ಸಿನಿಮಾದಲ್ಲಿರ್ಬೋದು, ಇವ್ರಿಗೆ ರಾಜಮ್ಮನವ್ರು ಹೇಗೆ ಶಕ್ತಿ ಇದ್ದಾರೆ, ಹಾಗೆ ಜೀವಿತದಲ್ಲಿ ನೀವೆಲ್ಲರೂ ಶಕ್ತಿ ಇದ್ದೀರಿ. ಪ್ರತಿಯೊಬ್ಬ ವ್ಯಕ್ತಿಗಳು ಸಹ ನಿಮ್ಮ ಕ್ಯಾರೆಕ್ಟರ್ ರೋಲ್ನ ತುಂಬ ಅದ್ಭುತವಾಗಿ ಮಾಡಿದ್ದೀರಿ. ಏಕೆಂದರೆ ಎಲ್ಲ ಪಳಗಿನ ಕಲಾವಿದರು. ವಿಶೇಷವಾಗಿ ನಮ್ಮ ಸಾಯಿ ಪ್ರಕಾಶ್ ಅವರು ದೈವಭಕ್ತರು, ದೇವರು ಭಾಳ ನಂಬಿಕೆ ಇಟ್ಕೊಂಡು ಅನೇಕ ಚಿತ್ರಗಳು ಮಾಡಿದ್ದಾರೆ. ನಾನು 2-3 ಚಿತ್ರ ನೋಡಿದ್ದೀನಿ. ನಾನು ಪ್ರದರ್ಶಕನೂ ಅಲ್ಲ, ನಿರ್ಮಾಪಕನೂ ಅಲ್ಲ, ಚಿತ್ರರಂಗದ ಅಷ್ಟು ಗೊತ್ತಿಲ್ಲ. ಆದರೆ ವಿಶೇಷವಾಗಿ ಸಾಯಿ ಪ್ರಕಾಶ್ ಬಗ್ಗೆ ಯಾಕೆ ಪ್ರೀತಿ ಗೌರವ ಅಂದರೆ, ಅವರು ಯಾವುದೇ ಚಿತ್ರ ಮಾಡಿದ್ರು ಸಹ ಭಾಳ ತಮ್ಮ ಇನ್ವಾಲ್ವ್ಮೆಂಟ್ ತೋರಿಸ್ತಾರೆ. ಅಲ್ಲಿ ಒಂದು ಏನೋ ಚಾಪ್ ಮೂಡಿಸಿರ್ತಾರೆ. ಹಾಗಾಗಿ ಚಿತ್ರರಂಗದಲ್ಲಿ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಇಂಥ ಚಿತ್ರಗಳು ಬರಬೇಕು. ವಿಶೇಷವಾಗಿ ಜನರಿಗೆ ಒಂದು ಒಳ್ಳೆ ಮೆಸೇಜ್ ಕೊಡೋದ್ರ ಮೂಲಕ ಒಂದು ರೀತಿ ಒಂದು ಮೆಸೇಜ್ ಆದರೆ ಅದು ನಿಜಕ್ಕೂ ಒಂದು ಒಳ್ಳೆ ಶಕ್ತಿ ಆಗುತ್ತೆ. ನಾಳೆ ಸಮಾಜದಲ್ಲಿ ಒಳ್ಳೆ ಬದಲಾವಣೆ ಆಗುತ್ತೆ, ಅನೇಕ ಜೀವಗಳು ಖಂಡಿತ ಉಳ್ಕೊಳ್ಳುತ್ತೆ. ಹಾಗಾಗಿ ಈ ಚಿತ್ರ ಯಶಸ್ವಿಯಾಗಲಿ. ಇಲ್ಲಿ ಅಭಿನಯಿಸಿರ್ತಕ್ಕಂಥ ಎಲ್ಲ ಕಲಾವಿದರಿಗೂ ನಾನು ತುಂಬ ಹೃದಯದಿಂದ ಧನ್ಯವಾದ ಹೇಳ್ತಾ, ಈ ಚಿತ್ರಕ್ಕೆ ದೇವರು, ಬಾಬಾ ಅವರು, ಎಲ್ಲ ಕಲಾವಿದರು, ನಮ್ಮಲ್ಲಿ ಬಂದಿರತಕ್ಕಂಥ ಪತ್ರಿಕಾ ಮಾಧ್ಯಮದ ಎಲ್ಲ ಸ್ನೇಹಿತರು ದಯಮಾಡಿ ತಾವೆಲ್ಲ ಸಹಕಾರ ಮಾಡಿ ಈ ಚಿತ್ರನ ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ಅಲ್ಲ, ಸಿನಿಮಾ ರಿಲೀಸ್ ಮಾಡೋಕ್ಕೆ ಸಹಕಾರ ಕೊಟ್ಟಿದ್ದವರು ದೊಡ್ಡ ಮನಸ್ಸನ್ನು ಮಾಡಿದ್ದಾರೆ. ನಾನು ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗೆ ಹೋಗಿ ನಾನು ಪ್ರೆಸ್ ಮೀಟ್ ಮಾಡಿದ್ದೀನಿ. ದಮರಕೃಷ್ಣ ಸುರೇಶ್ ಅವರ ಇದಕ್ಕೆ ಸಾಕ್ಷಿ, ಅವನು ಕರ್ಕೊಂಡು ಹೋಗಿದ್ದೀನಿ ನಾನು. ಯಾಕಂದರೆ ಈ ಸಿನಿಮಾನಲ್ಲಿ ಹೀರೋ ಇದ್ದರೆ ಜನ ಆಟೋಮೆಟಿಕ್ಕಾಗಿ ಹೀರೋ ಹತ್ರ ಬರ್ತಾರೆ. ಕಥೆ ಹೀರೋ ಇರುವಾಗ ನಾವು ಅವ್ರ ಹತ್ರ ಹೋಗ್ಬೇಕಾದ ಪರಿಸ್ಥಿತಿ ಬಂತು. ಅವ್ರ ಹತ್ರ ಹೋಗಿದ್ದೀವಿ. ನಿಜವಾಗ್ಲೂ ಎಲ್ಲ ಕಡೆ ಮಾಧ್ಯಮ ಮಿತ್ರವರಾಗ್ಬೋದು, ಬೇರೆ ಬೇರೆ ಫ್ಯಾಮಿಲಿ ಫ್ರೆಂಡ್ಸ್ ಆಗ್ಬೋದು, ನನ್ನನ್ನು ಇಷ್ಟಪಡೋಂಥವ್ರು ಆಗ್ಬೋದು, ಈ ಕಥೆ ಬಗ್ಗೆ ತುಂಬ ಯೋಚನೆ ಮಾಡಿದ್ದಾರೆ. ಪ್ರಚಾರ ಚೆನ್ನಾಗಿ ಆಗ್ತಾ ಇದೆ. ಆ್ಯಕ್ಚುಲಿ August 8 ವರಮಹಾಲಕ್ಷ್ಮಿ ರಿಲೀಸ್ ಆದರೆ ಬೇರೆ ಥರ ಇರ್ಬೋದು. ಬಟ್ ಕನ್ನಡ ಚಿತ್ರಗಳು ಚೆನ್ನಾಗಿ ಹೋಗ್ತಾ ಇರುವಾಗ ನಾವು ಥಿಯೇಟರ್ ಹತ್ರ ಹೋಗಿ ನನಗೆ ಥಿಯೇಟರ್ ಕೊಡಿ ಅಂತ ಮಾತಾಡಿದ್ರೆ ಅದು ನನ್ನಂಥವ್ರಿಗೆ ಸರಿ ಇಲ್ಲ. ಅದಕ್ಕೋಸ್ಕರ 1 ತಿಂಗಳು ಪೋಸ್ಟ್ಪೋನ್ ಮಾಡ್ಕೊಂಡಿದ್ವಿ.
ಕೊಡೋರು ದೇವರು. ಆಗಸ್ಟ್ 8ಗಾದ್ರೆ ಕೊಡ್ತಾರೆ, ಸೆಪ್ಟೆಂಬರ್ 12ಗಾದ್ರೆ ಕೊಡ್ತಾರೆ. ನಿಮ್ ಮುಂಚೆ ಹೇಳ್ತಾ ಇದ್ದೀನಿ, ದುಡ್ಡು ಎಷ್ಟು ಬರುತ್ತಂತ ನನಗೆ ಈ ಚಿತ್ರದಲ್ಲಿ ನನಗೆ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ. ಸಮಾಧಿಗೆ ಮುಟ್ಟಬೇಕು, ಬಲಹೀನ ಮನಸ್ಸಿರುವಂಥವರು, ಎಲ್ಲೋ ಡಿಸ್ಟರ್ಬ್ ಆಗೋಂಥವ್ರು ಒಂದ್ಸಲ ಈ ಸಿನಿಮಾ ನೋಡಿದ್ರೆ ನಾನು ಸಾಯಬಾರ್ದು, ನಾನು ಬದಲೇಬೇಕನ್ನೋ ಆಸೆ ಹುಟ್ಟುತ್ತೆ. ಇಷ್ಟು ಆಮೇಲೆ ನಮ್ಮ ಬಸವರಾಜ್ ಅವರು ಬನ್ನಿ ಸರ್, ಪ್ಲೀಸ್ ಬರಬೇಕು. ಇಲ್ಲ ನೀವು ಬರಬೇಕು, ಯಾಕಂದ್ರೆ ಹೀರೋ ಇದ್ರೆ ಹೇಳಿದ್ರಲ್ಲ ಸರ್, ಎಲ್ಲ ಬರ್ತಾರೆ. ನಾನು ಫೋಟೋ ತೀರ್ಸ್ಕೊಳಕ್ಕಲ್ಲ, ಸಿನಿಮಾ ನೋಡ್ತಾರೆ, ಎಲ್ಲ ಇದೆ. ಪ್ರೆಸ್ ಮೀಟ್ ಮಾಡಿ ಗಣೇಶ ಅವರ ಸಂಘದವರು, ಇವರು ಕನ್ನಡ ಸೇನಾ ಅಧ್ಯಕ್ಷ, ಅವರು ಗೌರವ ಅಧ್ಯಕ್ಷರು ನಮ್ಮ ಗಣೇಶ ಅವರು. 4 ಪಾಯಿಂಟ್ ಹೇಳಿದೀವಿ ನಾವು. ಅವ್ರು ಹೇಳಿದ್ದಾರೆ, ನಮ್ಮ ಕನ್ನಡ ಸೇನೆಗೆಲ್ಲ ಹೇಳ್ತೀನಿ, ಎಲ್ಲ ಸದಸ್ಯ ನಮ್ಮ ಸಿನಿಮಾ ನೋಡ್ಬೇಕಂತ ನಾನು ಹೇಳ್ತೇನೆ ಅಂತ ಅವ್ರು ಮಾತು ಕೊಟ್ಟಿದ್ದಾರೆ. ಅದಕ್ಕೆ ಇವತ್ತು ಒಂದು ಕರ್ಸಿದ್ದೀನಿ. ಯಾಕಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಪ್ರೆಸ್ ಮೀಟ್ ಮಾಡೋದು ಬೇರೆ, ಓಡಾಡೋದು ಬೇರೆ. ಒಬ್ಬ ವ್ಯಕ್ತಿ ಅವ್ರ ಸಂಘದವರಿಗೆ ಒಂದು ಮಾತು ಕೊಟ್ರೆ, ಸಾಯಿ ಪ್ರಕಾಶ್ ಅವ್ರ ಪಿಕ್ಚರ್ ಚೆನ್ನಾಗಿ ಒಳ್ಳೆ ಪಿಕ್ಚರ್ ಮಾಡಿದ್ದಾರೆ, ನೀವೆಲ್ಲ ನೋಡ್ಬೇಕಂತ. ಇದು ಕಮರ್ಷಿಯಲ್ ಪಿಕ್ಚರ್ ಅಂದ್ರೆ ನಾವು ಯಾರ ಸಹಕಾರ ಬೇಕಾಗಿಲ್ಲ, ಆಟೋಮೆಟಿಕ್ ದುಡ್ಡು ಮಾಡುತ್ತದು. ಇದು ಒಬ್ಬ ಜೀವ ಉಳಿಸುವಂತ ಒಂದು ಮೋಟಿವೇಶನಲ್ ಫಿಲಮ್, ಅದರಿಂದ ಎಲ್ಲರ ಸಹಕಾರ ಬೇಕು. ಆಕ್ಚುಲಿ ಕನ್ನಡ ಹೋರಾಟಗಾರರು ಆದ್ರೂ ಕತೆ ಕೇಳಿ ನಾನಿದ್ದೀನಿ, ನಾನೆಲ್ಲ ಸದಸ್ಯರಿಗೆ ಹೇಳ್ತಂತ ಮಾತು ಕೊಟ್ಟಿದ್ದಾರೆ ಬಸವರಾಜ್ ಅವರು. ನಿಮ್ಮ ಬಾಯಿನಿಂದ ಸೆಪ್ಟೆಂಬರ್ 10 ಚಿತ್ರ ತುಂಬ ಅದ್ಭುತವಾಗಿ ಬಂದಿದೆ. ಈ ಒಂದು ತುಂಬ ನಾವು ನೋಡಿದ್ವಿ, ನಮ್ಮ ಗಣೇಶರೆಲ್ಲ ತೋರಿಸಿದ್ರು. ಈ ಒಂದು ಸಿನಿಮಾಕ್ಕೆ ನಾವೆಲ್ಲ ನಮ್ಮ ಕನ್ನಡ ಸೇನೆ ಇಡೀ 25 ಜಿಲ್ಲೆಯಲ್ಲಿ ಬೆಂಬಲ ಕೊಡ್ತೀವಿ. ಈ ಒಂದು ಕಾರ್ಯಕ್ರಮ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಪ್ರಚಾರ ಮಾಡಬೇಕು, ಅವ್ರಿಗೆ ಸಪೋರ್ಟ್ ಮಾಡಬೇಕು. ಹಿರಿಯ ಡೈರೆಕ್ಷನ್ ಮಾಡಿದ್ದಾರೆ, ಸುಮಾರು 105 ಸಿನಿಮಾ ಮಾಡಿದ್ದಾರೆ, ತುಂಬ ಅದ್ಭುತ. ಯಾಕಂದ್ರೆ ನಾವು ಒಂದು ಸಿನಿಮಾ ಮಾಡ್ಬೇಕಂತೇಳಿ ಯಾರ ಮಗ ಅಂತೇಳಿ ಮಾಡಿ ರೆಡಿ ಮಾಡಿದ್ವಿ. ಒಂದು 30% ಆಗಿದೆ, ಇನ್ನು 70% ಆಗಬೇಕಾದ್ರೆ ಕೊರೋನಾ ಟೈಮಲ್ಲಿ ನಿಲ್ಲಿಸ್ಬಿಟ್ಟಿದ್ದೀವಿ. ಈಗ ಮತ್ತೆ ಮುಂದಿನ 2-3 ತಿಂಗಳಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈ ಸಿನಿಮಾಕ್ಕೆ ನಮ್ಮ ಕನ್ನಡ ಸೇನೆ ಸಂಪೂರ್ಣ ಬೆಂಬಲ ಇರುತ್ತೆ. ಮುಂಚಿತವಾಗಿ ನಾವು ಒಂದು 2 ಥಿಯೇಟರ್ ತೊಗೊಂತೀವಿ. ನಾವು ನಮ್ಮ ಕನ್ನಡ ಸೇನೆ 25 ಜಿಲ್ಲೆಯಲ್ಲಿ ಸಪೋರ್ಟ್ ಮಾಡ್ತೀವಿ. ಎಲ್ಲ ತುಂಬ ಜನ ಅಳಿಬರು ಸಿನಿಮಾ ಮಾಡಿದ್ದಾರೆ, ಇದರಲ್ಲಿ ನೋಡಿದೆ ನಾನು. ನಮ್ಮ ರಮೇಶ್ ಸರ್ ಆಗಿರ್ಬೋದು, ನಮ್ಮ ಶಶಿಕುಮಾರ್ ಆಗಿರ್ಬೋದು, ಗಣೇಶರು ಕೇಸರ್ಕರ್ ಆಗಿರ್ಬೋದು, ತುಂಬ ಅಬ್ಬೆ ತುಮಕೂರು ಸಿನಿಮಾಗಳು ಚೆನ್ನಾಗಿ ಮೂಡಿ ಬಂದಿತ್ತು. ಒಂದು ದೇವ್ರ ಸಿನಿಮಾ ಮಾಡಿದ್ರು. ಯಾಕಂದರೆ ಹಿರಿಯ ಕಲಾವಿದರನ್ನೆಲ್ಲ ಸಪೋರ್ಟ್ ಮಾಡಬೇಕಾಗುತ್ತೆ. ನಿಮ್ಮ ಜೊತೆ ನಮ್ಮ ಕನ್ನಡ ಸೇನೆ ಯಾವತ್ತೂ ಇರುತ್ತೆ. ಮುಂಚಿತವಾಗಿ ನಾವು ಏನು ಸೆಪ್ಟೆಂಬರ್ 12 ರಿಲೀಸ್ ಇದೆ, 2 ಥಿಯೇಟರ್ ನಾವು ಫುಲ್ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ಎಲ್ಲರಿಗೆ ಮಾತಾಡೋ ಅವಕಾಶ ಮಾಡ್ಕೊಂಡು ಒಂದು ಸಲ ಮಾತು ಜೈ ಹಿಂದ್, ಜೈ ಕರ್ನಾಟಕ. ಹೇಳ್ತೀನಿ. ಅದೃಷ್ಟ ಏನಂದ್ರೆ, ಜನರಲ್ ಆಗಿ 10 ಜನ ಇಷ್ಟಪಡೋ ಕಾರಣ ಹೊಂದಿರುತ್ತೆ. ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಹೈದ್ರಾಬಾದ್ನಲ್ಲಿ ಕಂಡಕ್ಟ್ ಮಾಡುವಾಗ ಇಲ್ಲಿಂದ ನಾನು ನಮ್ಮ ಫಿಲ್ಮಲ್ಲಿ ಕಲಿಸಿದ್ದೀನಿ ನಾನು. ಯಾಕಂದ್ರೆ ತೆಲುಗಲ್ಲಿ ಡಬ್ಬ ಆಯಿತು. ಅವ್ರು ನೋಡಿ ತುಂಬ ಖುಷಿ ಪಟ್ಟಿದ್ದಾರೆ. మన ಆರ್ಟಿಸ್ಟ್ ಸುಮನ್ ಅವರು ಇದ್ದಾರೆ, ಇನ್ನು ಬೇಕಷ್ಟು ಜನ ಆ ಸಿನಿಮಾ ಎಲ್ಲ ನೋಡಿ. ಫೆಸ್ಟಿವಲ್ನಲ್ಲಿ ಇದು ಪ್ರದರ್ಶನ ಆಯಿತು. ಬೆಸ್ಟ್ ಸ್ಟೋರಿ, ಬೆಸ್ಟ್ ಪ್ರೊಡ್ಯೂಸರ್, ಬೆಸ್ಟ್ ಡೈರೆಕ್ಟರ್ 3 ಅವಾರ್ಡೂ ನಮ್ಮ ಚಿತ್ರಕ್ಕೆ ಬಂತು. ಖುಷಿ ಆಗತ್ತೆ. ಅಲ್ಲಿ ಒಂದು 200-300 ಜನ ನೋಡಿರ್ಬೋದು. ಬಟ್ ನನ್ನ ನಂಬಿಕೆ ಇದೆ 2 ಕೋಟಿ ಜನ ಆದ್ರೂ ನೋಡ್ತಾರಂತೆ. ಯಾಕಂದ್ರೆ ನಮ್ಮ ಬಸವರಾಜ್ ಅವರು ಇಂಥವರು ಸಪೋರ್ಟ್ ಇದ್ರೆ ಅದೇನು ದೊಡ್ಡದೇನಲ್ಲ. ಅವ್ರಿಗಂತ ಲಕ್ಷಾಂತರ ಜನ ಕರ್ನಾಟಕ ಆದ್ಯಂತ ಇದ್ದಾರೆ, ಎಲ್ಲ ಜಿಲ್ಲೆಯಲ್ಲಿ ಸದಸ್ಯರಿದ್ದಾರೆ. ಎಲ್ಲ ನೋಡಿದ್ರೆ ಸಾಕು, ಒಂದ್ಸಲ ಒಳ್ಳೇದಾಗತ್ತೆ. ರಮೇಶ್ ಜಿ ಬನ್ನಿ 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 ಬನ್ನಿ, ನೀವು ಕೂತ್ಕೊಳ್ಳಿ. ಸ್ವಲ್ಪ ಜನ ಜಾಸ್ತಿ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ಬಿಡುಗಡೆ ಆಗತ್ತೆ ಅನ್ನೋ ವಿಷಯ ತಿಳಿಸೋಕ್ಕೋಸ್ಕರ ನಾವೆಲ್ಲ ಸೇರಿದ್ದೀವಿ.
ಸಾಮಾನ್ಯವಾಗಿ ಇತ್ತೀಚೆಗೆ ಸಣ್ಣ ಸಣ್ಣ ಸಿನಿಮಾಗಳು ಯಾವುದು ಪ್ರೆಸ್ ಮೀಟೇ ಮಾಡೋಕ್ಕೆ ಅವಕಾಶ ಇರಲ್ಲ. ಯಾಕೆಂದರೆ ಸಿನಿಮಾಗೆ ದುಡ್ಡು ಹಾಕ್ಬಿಟ್ಟಿರ್ತಾರೆ. ಥಿಯೇಟ್ರಿಗೆ ಅಡ್ವಾನ್ಸ್ ಕೊಟ್ಟರೆ ರಿಲೀಸ್ ಮಾಡೋಕ್ಕೆ ಥಿಯೇಟ್ರ್ ಕೊಡೋದು. ಸೊ ಸಿನಿಮಾಗೆ ದುಡ್ಡು ಖಾಲಿ ಆದಮೇಲೆ ಥಿಯೇಟ್ರಿಗೆ ದುಡ್ಡಿರಲ್ಲ, ಪೇಪರ್ ಪಬ್ಲಿಸಿಟಿಗೆ ದುಡ್ಡಿರಲ್ಲ, ಪ್ರಚಾರಕ್ಕೆ ಪ್ರೆಸ್ ಮೀಟ್ಗೆ ದುಡ್ಡಿರಲ್ಲ. ಸೋಷಿಯಲ್ ಮೀಡಿಯಾ ಮೇಲೆ ಡಿಪೆಂಡ್ ಆಗಿ ಸಿನಿಮಾಗಳು, ಹೆಚ್ಚಿನ ಸಿನಿಮಾಗಳು ಅದೇ ರೀತಿ ರಿಲೀಸ್ ಆಗೋದು. ಮುಂಚೆ ಡಿಜಿಟಲ್ ಮುಂಚೆ ಪ್ರೆಸ್ ಮೀಟು ಮಾಡೋಕ್ಕೆ ಮುಂಚೆನೇ ಪ್ರೆಸ್ನವರು ಶೂಟಿಂಗ್ ಜಾಗಕ್ಕೆ ಬಂದು ವಿವರ ತಿಳ್ಕೊಂಡು ಅವರೇ ಪ್ರಚಾರ ಮಾಡ್ತಾ ಇದ್ರು. ಆಗ 2-3 ಚಾನಲ್ ಮಾತ್ರ ಇತ್ತು. ಎರಡೇ ನೋಡಿ ಇಲ್ಲಿದ್ದಾರೆ ಅಥಾರಿಟಿವ್ ಆಗಿ ಮಾತಾಡೋರು. ಇವತ್ತು ತುಂಬ ಚಾನಲ್ ಇದೆ, ಎಲ್ಲ ಕಮರ್ಷಿಯಲ್ ಆಗಿದೆ, ಎಲ್ಲವೂ ಕಮರ್ಷಿಯಲ್ ಆಗಿದೆ, ಸಿನಿಮಾನೂ ಕಮರ್ಷಿಯಲ್ಲೇ. ಆದರೂ ಮುಂಚೆ ಇಷ್ಟೊಂದು ಕಷ್ಟ ಇರಲಿಲ್ಲ, ಈಗ ತುಂಬ ಕಷ್ಟ ಇದೆ ರಿಲೀಸ್ ಮಾಡೋಕ್ಕೆ. ರಾಜು ಅಂತವ್ರು ಮುಂದೆ ಬಂದಿದ್ದಾರೆ, ಕೈ ಜೋಡಿಸಿದ್ದಾರೆ. ಸೊ ಒಳ್ಳೆ ರೀತಿಯಲ್ಲಿ ಬಿಡುಗಡೆ ಆದಾಗ ಅದರ ಸೌಂಡ್ಗೆ ಕೆಲವರು ತಿರುಗಿ ನೋಡ್ಬೋದು ಸಿನಿಮಾ ಕಡೆ. ಆ ಶಬ್ದ ಮಾಡಬೇಕಲ್ಲ ನಾವು, ಯಾವ್ಯಾವ ರೀತಿ ಮಾಡ್ಬೋದು ಅದೆಲ್ಲ ಪ್ರಯತ್ನನೂ ನಿರ್ದೇಶಕರು ಮಾಡಿದ್ದಾರೆ. ಸುಮಾರು ಕಡೆ ದಾವಣಗೆರೆಗೆ ಹೋಗಿದ್ದಾರೆ, ವಿಜಯಪುರಕ್ಕೆ ಹೋಗಿದ್ದಾರೆ, ಬಳ್ಳಾರಿಗೆ ಹೋಗಿದ್ದಾರೆ, ಬೆಂಗಳೂರಲ್ಲಿ ಹೊಸಪೇಟೆಗೆ ಹೋಗಿದ್ದಾರೆ, ಹುಬ್ಳಿ, ಎಲ್ಲ ಏರಿಯಾನು ಕವರ್ ಮಾಡಿದ್ದಾರೆ. ನಮ್ಮ ಸಿನಿಮಾಗೆ ಡಿಸ್ಟ್ರಿಬ್ಯೂಷನ್ಗೆ 8 ಏರಿಯಾ ಇರೋದು, ಆ 8 ಏರಿಯಾನು ಸುತ್ತಿದ್ದಾರೆ. ಸೊ ಹಾಗಾಗಿ ಸುದ್ದಿ ಮುಟ್ಟಿದೆ, ಸುದ್ದಿ ಚೆನ್ನಾಗಿದೆ ಅನ್ನೋ ಸುದ್ದಿ ಬರಬೇಕು. ಅದಕ್ಕೆ ಈ ಪ್ರಯತ್ನ. ಯಾಕೆಂದರೆ ಮೌತ್ ಟು ಮೌತ್ ಪಬ್ಲಿಸಿಟಿ ಏನಿದೆ ಅದರಲ್ಲಿ ನಂಬಿಕೆ ಜಾಸ್ತಿ ಇದೆ ಜನರಿಗೆ. ಸೋಷಿಯಲ್ ಮೀಡಿಯಾ ಮೇಲೂ ನಂಬಿಕೆ ಇಲ್ಲ. ಅಲ್ಲಿ ದುಡ್ಡು ಕೊಟ್ಟರೆ ಇಷ್ಟು ಜನ ನೋಡಿದ್ರು, ಇಷ್ಟು ಲಾಭ ಬಂತು, ಇಷ್ಟು ದುಡ್ಡು ಬಂತು ಅಂತ ಸುಮ್ಮನೆ ಫೇಕ್ ನ್ಯೂಸ್ ಹಾಕಿ ಜನರನ್ನು ನಂಬಿಸೋ ಪ್ರಯತ್ನನೂ ಮಾಡ್ತಿದ್ದಾರೆ, ಮಾಡ್ತಾ ಇಲ್ಲ ಅಂತಲ್ಲ. ಇದು ಆ ಥರದ್ದು ಯಾವ ಗೇಮಿಗೂ ಇಲ್ಲ. ಸಿನಿಮಾದಲ್ಲೂ ಅಷ್ಟೇ, ನಮ್ಮ ಸಿನಿಮಾಲಿ ಅದಿದೆ, ಇದಿದೆ ಅಂತ ಹೇಳೋರಿಗೆ ಬೇಕಾದಷ್ಟಿದೆ. ಆದರೆ ಈ ಸಿನಿಮಾದಲ್ಲಿ ಒಂದು ಉತ್ತಮವಾದ ಕತೆ ಇದೆ, ಉತ್ತಮವಾದ ಕತೆ ಹೇಳಿದರು. ಇದರಲ್ಲಿ ನಾನು ಹಣನ ನಿರೀಕ್ಷಣೆನೇ ಮಾಡಿಲ್ಲ, ಜನರಿಗೆ ಮುಟ್ಟಬೇಕು ಅನ್ನೋದು ಒಂದೇ ಒಂದು ಸದುದ್ದೇಶ. ಯಾವತ್ತು ಉದ್ದೇಶ ಸ್ಟ್ರೈಟ್ ಆಗಿದ್ರೆ ಅದರಲ್ಲಿ ಸಕ್ಸಸ್ ಬೆನ್ನ ಹಿಂದೆನೇ ಇರುತ್ತೆ ಅನ್ನೋದೊಂದು ನಂಬಿಕೆ ಇದೆ. ಆ ನಂಬಿಕೆಯಲ್ಲೇ ಸಿನಿಮಾ ಮಾಡಿದ್ದಾರೆ. ಆ ಸಿನಿಮಾಗಳಲ್ಲಿ ಆ ನಂಬಿಕೆಯಿಂದನೇ ನಾವೆಲ್ಲ ಭಾಗವಹಿಸಿದ್ದೀವಿ. ನಮ್ಮದು ಒಂಚೂರೇನೋ ಅದರಲ್ಲಿ ಇರಲಿ ಅಂತ. ಯಾಕೆಂದರೆ ಪಾರ್ಟಿಸಿಪೇಷನ್ನೇ ದೊಡ್ಡದಾಗತ್ತೆ. ನಾನು ಅದು ಮಾಡಿದೆ ಇದು ಮಾಡಿದೆ ಅನ್ನೋದಕ್ಕಿಂತ ನಾನು ಅಲ್ಲಿದ್ದೆ, ನಾನು ರನ್ ಮಾಡದೇ ಇದ್ರೂ ಪರವಾಗಿಲ್ಲ, ಆ ಟೀಮಲ್ಲಿ ನಾನು ಇದ್ದೀನಿ ಅನ್ನೋದೇ ದೊಡ್ಡದಾಗತ್ತೆ. ಸೊ ಅಂಥ ಒಂದು ದೊಡ್ಡ ಟೀಮಲ್ಲಿ ನಾವೆಲ್ಲ ಇದ್ದೀವಿ. ದೊಡ್ಡ ಥೀಮ್ ಇರುವಂಥ ಒಂದು ಸಿನಿಮಾದಲ್ಲಿ ನಾವಿದ್ದೀವಿ. ಆ ದೊಡ್ಡ ಥೀಮ್ ಇರುವಂಥ ಸಿನಿಮಾ 12ನೇ ತಾರೀಕು ರಿಲೀಸ್ ಆಗ್ತಾ ಇದೆ. 100 ಜನ ನೋಡಿದ್ರೆ 5 ಜನ ಜೀವ ಕಳ್ಕೊಳ್ಳೋದು ಮಿಕ್ಕಿದ್ರೆ ಅದೇ ದೊಡ್ಡದು ಅಂತ ರಾಜು ಸಾರ್ ಹೇಳಿದ್ರು. ಮಾನವ ಜನ್ಮ ಅದ್ಭುತವಾದ್ದು ಅಂತ. ಲಕ್ಷಾಂತರ ಕ್ರಿಮಿ ಕೀಟಗಳು ಕೂಡ ಜೀವ ಇರುತ್ತೆ, ಆದರೆ ಮನುಷ್ಯನಿಗೆ ಇದ್ದಷ್ಟು ಶಕ್ತಿ ಬುದ್ಧಿವಂತಿಕೆ ಯಾವುದೂ ಇರಲ್ಲ. ಅಂಥ ಬುದ್ಧಿವಂತಿಕೆ ಇರೋ ಮನುಷ್ಯ ಹತ್ಯೆ ಮಾಡ್ಕೊಳ್ಳೋದು ದೊಡ್ಡ ಪಾಪ ಅಂತ ಹೇಳಿದ್ದಾರೆ. ಇದನ್ನ ಸಿನಿಮಾ ನೋಡಿದವರು ಬರೀ ವೀಕ್ ಆಗಿರೋರು ಮಾತ್ರ ನೋಡಿ ಅವರು ಬದುಕಬೇಕು ಅಂತ ಅಲ್ಲ, ದೃಢವಾಗಿದ್ದವರು ಕೂಡ ಈ ಸಿನಿಮಾ ನೋಡಿ ಬೇರೆಯವರಿಗೆ ಉಪದೇಶ ಮಾಡೋದಕ್ಕೆ ಇದೊಂದು ಉದಾಹರಣೆ ಆಗಲಿ ನಾಳೆ ಅನ್ನೋದೇ ಒಂದು ದೊಡ್ಡ ಉದ್ದೇಶ. ನಾವು ದುರ್ಬಲರಾಗಿದ್ದವರು ಸಿನಿಮಾ ನೋಡಿ ಜೀವ ಉಳಿಸ್ಕೊಂಡ್ಬಿಟ್ರೆ ಸಾಕು ಅನ್ನೋದಲ್ಲ, ಆ ತೃಪ್ತಿ ಅಲ್ಲ ನಮಗೆ.
ಇದನ್ನು ನೋಡಿದವರು ಅಧೀರರಾದವ್ರಿಗೆ ಧೈರ್ಯ ತುಂಬುವಂಥ ಒಂದು ಪಾಯಿಂಟ್, ಒಂದು ಸತ್ವ ಈ ಸಿನಿಮಾದಲ್ಲಿ ಇದೆ ಅನ್ನೋದನ್ನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಮೀಡಿಯಾದವರ ಸಹಕಾರ ತುಂಬ ಬೇಕು. ಯಾಕೆಂದ್ರೆ ಮೀಡಿಯಾ ಮೇಲೆ ನಂಬಿಕೆ ಇದೆ. ಯಾಕೆಂದ್ರೆ ಒಂದು ಕೈನಲ್ಲಿ ಏನೋ ಒಂದು ವಿಷಯ ಬರೆದ್ರೆ ಇಬ್ಬರು ಓದಿ ಬಿಸಾಕ್ತಾರೆ. ಒಂದು ಪಾಂಪ್ಲೆಟ್ 1000 ಪ್ರಿಂಟ್ ಮಾಡಿ ಅಲ್ಲಲ್ಲಿ ಕೊಟ್ಟರೆ ಓದ್ಬಿಟ್ಟು ಪಕೋಡ ಕಟ್ಟಕ್ಕೆ ಕೊಟ್ಬಿಡ್ತಾರೆ. ಆದರೆ ಒಂದು ನ್ಯೂಸ್ ಪೇಪರು, ಒಂದು ವೀಕ್ಲಿ ಮ್ಯಾಗ್ಝೈನು, ಒಂದು ಪಕ್ಷಕ್ಕೆ ಬರುವಂಥ ಪೇಪರು ಮಂತ್ಲಿ ಮ್ಯಾಗ್ಝೈನಲ್ಲಿ ಬಂದರೆ ಅದು ಒಂದು ರೀತಿಯ ಒಂದು ದಾಖಲೆಯ ಒಂದು ವಿಷಯ ಆಗುತ್ತೆ. ಹಾಗಾಗಿ ಮಾಧ್ಯಮದವರ ಸಹಾಯ ತುಂಬ ಇರಲಿ. ನೀವು ಸಹಕಾರದಿಂದ ಡೈರೆಕ್ಟ್ರಿಗೆ, ನಮಗೆ ಎಲ್ರಿಗೂ ಒಳ್ಳೆಯದಾಗಿ. ಇವತ್ತು ಸೆಪ್ಟೆಂಬರ್ 10 ಸಿನಿಮಾ ಸೆಪ್ಟೆಂಬರ್ 12ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಎಲ್ಲ ಮಾಧ್ಯಮ ಮಿತ್ರರಲ್ಲಿ ಈಗಾಗಲೇ ಹಿರಿಯರೆಲ್ಲ ಮನವಿ ಮಾಡಿದ್ದಾರೆ, ನಾನು ಕೂಡ ಮನವಿ ಮಾಡ್ಕೊಳ್ತಾ ಇದ್ದೀನಿ. ತಮ್ಮ ಪ್ರಚಾರ ಸಿನಿಮಾಕ್ಕೆ ಅನ್ನೋದಕ್ಕಿಂತ ಆತ್ಮಹತ್ಯೆ ಮಾಡ್ಕೊಳ್ಳದೆ ಇರೋ ಥರದಕ್ಕೆ ಪ್ರಚಾರ ಕೊಡಬೇಕಂತ ಮನವಿಯನ್ನು ಮಾಡ್ಕೊಳ್ತೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇಡೀ ವಿಶ್ವದಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಮನುಷ್ಯ ಜನ್ಮ ಅಂತಾರೆ, ಮನುಷ್ಯ ಪ್ರಾಣಿ. ಆದರೆ ಆತ್ಮಹತ್ಯೆ ಮಾಡ್ಕೊಳ್ಳೋದು ಕೂಡ ಮನುಷ್ಯ ಪ್ರಾಣಿನೇ. ಯಾವ ಬೇರೆ ಪ್ರಾಣಿನೂ ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ, ಯಾವ ಪ್ರಾಣಿನೂ ನೀಚ ಕೆಲಸ ಮಾಡಲ್ಲ, ಮನುಷ್ಯನೇ ಮಾಡೋದು. ಆದರೂ ಶ್ರೇಷ್ಠ ಪ್ರಾಣಿ ಅಂತೀವಿ. ಅಂಥ ಪ್ರಾಣಿ ಆತ್ಮಹತ್ಯೆ ಮಾಡ್ಕೋಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ವರ್ಲ್ಡ್ ಸೂಯಿಸೈಡ್ ಅವೇರ್ನೆಸ್ ಡೇ ಸೆಪ್ಟೆಂಬರ್ 10ನೇ ತಾರೀಕು. ಅದರ ಈಗಾಗಲೇ ಎಲ್ಲ ನಿರ್ಮಾಪಕರು, ನಾನು ಒಬ್ಬ ನಿರ್ಮಾಪಕನಾಗಿ ನಾನೊಂದು ಸಿನಿಮಾ ಮಾಡಿದಾಗ ಏನೋ ಒಂದಷ್ಟು ದುಡ್ಡು ಬರಲಿ ಅನ್ನೋ ಕಾರಣಕ್ಕೆ ಸಿನಿಮಾ ಮಾಡ್ತೀವಿ. ಆದರೆ ಇವತ್ತು ಹಿರಿಯ ನಿರ್ದೇಶಕರು, ನಿರ್ಮಾಪಕರು, ಶತಚಿತ್ರಗಳನ್ನು ನಿರ್ದೇಶನ ಮಾಡಿರ್ತಕ್ಕಂಥ ಏಕೈಕ ನಿರ್ದೇಶಕರು ಸಾಯಿ ಪ್ರಕಾಶ್ ಅವರು ಈ ಸಿನಿಮಾ ದುಡ್ಡು ಬರುತ್ತೋ ಬಿಡುತ್ತೋ, ಆದರೆ ಈ ಸಿನಿಮಾ ಇದೆ ಒಂದು 5 ಪ್ರಾಣ ಉಳಿದ್ರು ಸಾಕು, ನನ್ನ ಸಾರ್ಥಕ ಬದುಕಿಗೆ ಒಂದು ಕಿರೀಟಪ್ರಾಯ ಅಂತ ಹೇಳಿರೋದು ನಿಜವಾಗ್ಲೂ ಒಬ್ಬ ನಿರ್ಮಾಪಕನ ದೊಡ್ಡ ಗುಣ ಅಂತ ಹೇಳ್ಬೋದು. ಇವತ್ತು ಈ ಸಿನಿಮಾದ ಒಂದು 2-3 ತಿಂಗಳಿಂದ ಬೆಂಗಳೂರು, ಮಂಡ್ಯ, ಮೈಸೂರು, ತುಮಕೂರು, ಚಿತ್ರದುರ್ಗ, ಬಳ್ಳಾರಿ, ಗಂಗಾವತಿ, ಬಾಗಲಕೋಟೆ, ಈ ರೀತಿ ಎಲ್ಲ ಮೂಲೆಗೂ ರಾಜ್ಯದ ಮೂಲೆಗೂ ಹೋಗಿ ಪ್ರಚಾರ ಮಾಡಿದ್ದೇವೆ. ಆ ಪ್ರಚಾರ ಮಾಡೋ ಸಮಯದಲ್ಲಿ ನನ್ನ ಅದೃಷ್ಟ, ಇಷ್ಟೂ ಪ್ರಚಾರದಲ್ಲಿ ನಾನು ಅವ್ರ ಜೊತೆ ಇದ್ದೆ. ಅದನ್ನ ಅದೃಷ್ಟ ಅಂತ ಭಾವಿಸ್ತೀನಿ. ಎಲ್ರಿಗೂ ಆಮಂತ್ರಣ ಇತ್ತು, ಬಟ್ ಅವ್ರವ್ರದೇ ಆದ ಒಂದು ಕೆಲಸದ ಒತ್ತಡಗಳಿಂದ ಬರೋಕ್ಕಾಗಲಿಲ್ಲ. ಬಟ್ ಆ ಸಮಯದಲ್ಲಿ ನನಗೆ ಕೆಲಸ ಇದ್ರೂ ಕೂಡ ಆ ಒತ್ತಡಕ್ಕಿಂತ ಈ ಸಿನಿಮಾಗೆ ಪ್ರಚಾರ ಕೊಡ್ಬೇಕನ್ನೋ ಒತ್ತಡ ಜಾಸ್ತಿ ಇತ್ತು. ಹಾಗಾಗಿ ಅವ್ರ ಜೊತೆ ನಾನು ಸೇರಿಕೊಂಡೆ. ಅವರ ಒಂದು ಸಾಮಾಜಿಕ ಕಳಕಳಿ ಮತ್ತು ಅವರು ಅಷ್ಟು ದೊಡ್ಡ ಚಿತ್ರಗಳನ್ನು ಮಾಡಿ ದೊಡ್ಡ ಹೀರೋಯಿನನ್ನ ತೆರೆಗೆ ತಂದು ಇವತ್ತೆಲ್ಲೂ ರಾಧಾರೋಷವಾಗಿ ಮೆರಿತಾ ಇದ್ದಾರೆ ಎಲ್ರೂ. ಅಂಥ ಒಬ್ಬ ನಿರ್ದೇಶಕ ಅವರ ಈ ಒಂದು ಸಿನಿಮಾನ ಪ್ರಚಾರ ಮಾಡೋದಕ್ಕೆ ಅಷ್ಟು ಒಂದು ಪ್ರೀತಿಪೂರ್ವಕ ಕೇಳ್ಕೊಂಡಾಗ ನಾವು ಬರದೇ ಇರೋದಕ್ಕೆ ನಮ್ಮ ಮನಸ್ಸು ಒಪ್ಪಲಿಲ್ಲ. ಹಾಗಾಗಿ ಅವರೆಲ್ಲ ಪ್ರಚಾರದಲ್ಲೂ ನಾನು ಭಾಗಿಯಾಗಿದ್ದು ನನ್ನ ಭಾಗ್ಯ ಅಂತ ಭಾವಿಸ್ತೇನೆ. ಹಾಗೆ ಇವತ್ತು ರಾಜು ಅವರು, ನಾವೆಲ್ಲರೂ ಇಂಥ ಒಂದು ಸೂಯಿಸೈಡ್ ಅವೇರ್ನೆಸ್ ಡೇ, ಹೆಲ್ತ್ ಕ್ಯಾಂಪ್ಗಳು, ಬ್ಲಡ್ ಕ್ಯಾಂಪ್ಗಳು ತುಂಬ ಮಾಡ್ತೀವಿ ಲಯನ್ಸ್ ಕ್ಲಬ್ಬಲ್ಲಿ. ಅವತ್ತೊಂದು ಜೀವದ ಬೆಲೆ ಏನು ಅಂತ ನಮಗೆ ಗೊತ್ತಾಗುತ್ತೆ. ಒಬ್ಬ ಒಂದು ಕೌಂಟ್ ಬ್ಲಡ್ ಕೊಟ್ಟಾಗ ಆ ರಕ್ತದಿಂದ 4 ಜನನ ಬದುಕಿಸ್ಬೋದು ನಾವು. ಸೊ ಅವರು ಅಂಥ ಒಬ್ಬ ಧೀಮಂತ ವ್ಯಕ್ತಿ ಇವತ್ತು ಈ ಚಿತ್ರನ ನಿರ್ಮಾಣಕ್ಕೂ ಬರಲಿಲ್ಲ ಅಥವಾ ಬೇರೆ ಯಾವ ಕೆಲಸಕ್ಕೂ ಬರಲಿಲ್ಲ. ಅವರು ಪ್ರದರ್ಶನ ಮಾಡೋದಕ್ಕೆ, ರಿಲೀಸ್ ಮಾಡೋ ಟೈಮಲ್ಲಿ ಬಂದು ಹೆಲ್ಪ್ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಧನ್ಯವಾದ. ನಾವು ಇಡೀ ತಂಡದಿಂದ ಗೌರವ ತಿಳಿಸ್ತೀನಿ ಸರ್. ಜೊತೆಗೆ ಇವತ್ತು ನಮ್ಮ ಕರ್ನಾಟಕ ಸೇನೆಯ ರಾಜ್ಯ ಅಧ್ಯಕ್ಷರು ಬಸವರಾಜ್ ಪಡಕೋಟೆ ಅವರು, ನಾನು ರಾಜ್ಯ ಗೌರವಾಧ್ಯಕ್ಷ ಆಗಿದ್ದೀನಿ. ಸೊ ಇಡೀ ರಾಜ್ಯದಲ್ಲಿ ನಮ್ಮ 25 ಜಿಲ್ಲೆಗಳಲ್ಲಿ ನಮ್ಮ ಸಂಸ್ಥೆ ಇದೆ. ಆ ಸಂಸ್ಥೆ ಎಲ್ಲ ಸದಸ್ಯರಿಗೂ ಅಧ್ಯಕ್ಷರು ಮತ್ತು ನಾವು ಇಬ್ಬರು ಕರೆ ಕೊಡ್ತೀವಿ. ನಮ್ಮ ಸಿನಿಮಾವನ್ನು ಸೆಪ್ಟೆಂಬರ್ 10 ಸಿನಿಮಾ ನೋಡಿ ಪ್ರಚಾರ ಕೊಡಿ ಅಂತ ಅವ್ರಿಗೆ ಮನವಿ ಮಾಡ್ಕೊಳ್ತೀವಿ. ಇದು ನಿಜವಾದ ಸಕ್ಸಸ್ ಆಗುತ್ತೆ ಅನ್ನೋ ಭರವಸೆ ಇದೆ ಗುರುಗಳೇ. ನೋಡಿ, ಇವತ್ತು ಯಾವ ದೊಡ್ಡ ಹೀರೋಗಳು ಕೂಡ
ಅವರ ಬಂದು ಕಾಲ್ ಮುಗಿತಾರೆ. ಅವ್ರು ಎಷ್ಟು ದೈನ್ಯತೆ ನಿಂತಿದ್ದಾರೆ, ನಮಗೆ ಒಂಥರ ಕೂತ್ಕೊಂಡು ಮಾತಾಡಕ್ಕೆ ಬೇಜಾರಾಗ್ತದೆ. ಅವ್ರು ನಿಲ್ಲಿಸ್ಬಿಟ್ಟು ನಾವು ಕೂತು ನಮಗೆ ಬೇಜಾರಾಗ್ತಾ ಇದೆ, ಆದರೂ ಕೂಡ ಅವರ ಒಂದು ಪರ್ಮಿಷನ್ ತಗೊಂಡೇ ಕೂತ್ಕೊಂಡಿದ್ದೀವಿ. ಸೊ ಇವತ್ತು ಮಾಧ್ಯಮ ಮಿತ್ರರಲ್ಲಿ ಬೇರೆ ಬೇರೆ ಕಮರ್ಷಿಯಲ್ ಚಿತ್ರಗಳಲ್ಲಿ ನೀವು ತುಂಬ ಪ್ರಚಾರ ಕೊಡ್ತೀರಾ, ದಯವಿಟ್ಟು ಈ ಚಿತ್ರಕ್ಕೂ ಪ್ರಚಾರ ಕೊಡಿ ಅಂತ ತಮ್ಮಲ್ಲಿ ಎರಡು ಕೈ ಮುಗಿದು ಕೇಳ್ಕೊಳ್ತೀನಿ. ಶುಭವಾಗ್ಲಿ ಎಲ್ರಿಗೂ. ಈ ಒಂದು ಚಿತ್ರ ನೋಡೋದ್ರಿಂದ ಎಷ್ಟೋ ಜೀವಗಳು ಪ್ರಾಣ ಉಳಿದ್ರೆ ಅದು ಒಂದು ನಮ್ಮ ಸಮಾಜಕ್ಕೆ ಒಂದು ಸಮಾಜಮುಖಿಯ ಸಿನಿಮಾ ಕೊಟ್ಟೋದಕ್ಕೆ ಅನುಕೂಲ ಆಗುತ್ತೆ ಅಂತ ಭಾವಿಸ್ತಾ, ನಾವು ನಮ್ಮ ಟ್ಯಾಗ್ಲೈನೇ ಅದು, ಈ ಸಿನಿಮಾದಲ್ಲಿ ಸಾಯೋದಕ್ಕೆ ಮಾಡೋ ಧೈರ್ಯವನ್ನ ಬದುಕೋದಕ್ಕೆ ಮಾಡಿ ಅನ್ನೋ ಒಂದು ಟ್ಯಾಗ್ಲೈನ್ ಇಟ್ಕೊಂಡು ಮಾಡಿದ್ದಾರೆ. ಯಶಸ್ವಿ ಆಗುತ್ತೆ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ. ಗುರುಗಳಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀನಿ. ಆಲ್ ದ ಬೆಸ್ಟ್, ಗುಡ್ ಲಕ್. ಜೈ ಕರ್ನಾಟಕ, ಜೈ ಭೀಮ್. ಎಲ್ರಿಗೂ ನಮಸ್ಕಾರ. ಸಿನಿಮಾ ಬಗ್ಗೆ ಎಲ್ಲರೂ ಹೇಳಿದ್ದಾರೆ. ಸಾಯಿ ಪ್ರಕಾಶ್ ಅವರ ಬಗ್ಗೆ ನಾವು ಅವರಿಂದ ಅನ್ನ ತಿಂದಿರೋದ್ರಿಂದ ಅವ್ರ ಬಗ್ಗೆ ಎರಡು ಮಾತುಗಳನ್ನ ಹೇಳಬೇಕಾಗತ್ತೆ. ಎರಡು ಮಾತಲ್ಲ, ಒಂದು 2 ಗಂಟೆ ಮಾತಾಡ್ಬೋದು, ಬಟ್ ನಮಗೆ ಸಮಯ ಇಲ್ಲಿ ಕಮ್ಮಿ ಇರೋದ್ರಿಂದ 105 ಚಿತ್ರಗಳನ್ನು ಒಬ್ಬ ಚಿತ್ರೋದ್ಯಮದಲ್ಲಿ ಒಬ್ಬ ವ್ಯಕ್ತಿ, ಒಬ್ಬ ತಂತ್ರಜ್ಞ ಮಾಡ್ತಾನೆ ಅಂದರೆ ಅದು ನಿಜಕ್ಕೂ ಏನು ನಂಬೋಕೆ ಸಾಧ್ಯವಾ, ಕನಸ ಇದು ಅನ್ಸುತ್ತೆ. 105 ಚಿತ್ರಗಳನ್ನು ನಿರ್ದೇಶಿಸೋದಕ್ಕೆ ಅದು ಎಷ್ಟು ಶಕ್ತಿ ಬೇಕು, ಅದೆಷ್ಟು ಕಲ್ಪನೆ ಬೇಕು, ಅದೆಷ್ಟು ಪ್ರಿಪರೇಷನ್ ಬೇಕು, ಅದಷ್ಟನ್ನು ಶಿಸ್ತಿನಿಂದ ಮಾಡಿರುವಂತಹ ಒಬ್ಬ ಏಕೈಕ ನಿರ್ದೇಶಕ ಅಂದರೆ ಅದು ಸಾಯಿ ಪ್ರಕಾಶ್ ಅವರು. ನಾವೆಲ್ಲ ಕಲಾವಿದರಾಗಿ ಅವ್ರ ಚಿತ್ರಗಳಲ್ಲಿ, ನಾನು ಅನೇಕ ಚಿತ್ರಗಳಲ್ಲಿ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಮೊದಲು ನಾನು ಅವ್ರನ್ನ ಭೇಟಿಯಾಗಿದ್ದೆ ವಿನೋದ್ ಆಳ್ವ ಅವರಿಗೆ ಡಬ್ಬಿಂಗ್ ಮಾಡುವಾಗ. ನಾನೊಬ್ಬ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಹೋಗಿದ್ದೆ, ಅಲ್ಲಿ ಭೇಟಿಯಾಗಿ ಆ ಚಿತ್ರದಲ್ಲಿ ನಾನು ಡಬ್ಬಿಂಗ್ ಚೆನ್ನಾಗಿ ಮಾಡ್ತಾ ಇದ್ದೀನಿ, ನನ್ನ ಭಾಷೆ ಒಂದು ಸ್ವಲ್ಪ ಚೆನ್ನಾಗಿದೆ, ನನಗೆ ಭಾಷೆ ಮೇಲೆ ಒಂದು ಸ್ವಲ್ಪ ಹಿಡಿತ ಇದೆ ಅಂತ ಒಂದು ಕಿಂಚಿತ್ತು ಅವರಿಗೆ ಮನವರಿಕೆ ಆದ ತಕ್ಷಣವೇ ಅದೇ ಚಿತ್ರದಲ್ಲಿ ನನಗೆ ಒಂದು ಸಣ್ಣ ಪುಟ್ಟ ಜವಾಬ್ದಾರಿನೂ ಕೊಟ್ಟು, ಎಲ್ಲ ಸರಿಯಾಗಿ ಆಗ್ತಿದೆಯಾ, ಎಲ್ಲಾದರೂ ತೊಂದರೆಗಳೇನಾದರೂ ಇದೆಯಾ, ಅದನ್ನೇನ ಸರಿ ಮಾಡಬೇಕಾ, ಈ ವಾಕ್ಯ ಸರಿ ಇದೆಯಾ, ಈ ಪದ ಸರಿ ಇದೆಯಾ ಅಂತ ನನ್ನ ಮೇಲೆ ಡಿಪೆಂಡ್ ಆಗಿ ಕೇಳುವಷ್ಟು ಅವರು ಒಂದು ಸರಳತೆ, ಅಂದರೆ ಯಾರ ಹತ್ರ ಆದರೂ ಏನಾದರೂ ಒಂದು ಒಳ್ಳೇದಿದೆ ಅಂದರೆ ಅದನ್ನು ತಗೊಂಡು ಬಳಸ್ಕೊಳ್ಳುವಂಥ ವ್ಯಕ್ತಿ ನಮ್ಮ ಓಂ ಸಾಯಿ ಪ್ರಕಾಶ್ ರವರು. ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿರೋ ಎಲ್ಲ ಚಿತ್ರಗಳು ಚೆನ್ನಾಗಿರುತ್ತೆ. ಅಂದರೆ ಯಾವುದೋ 1-2 ಆರ್ಥಿಕವಾಗಿ ಏನಾದರೂ ಸೋತಿರಬಹುದೇ ಹೊರತು, ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಈಗ ನಾವು ಬೇಡ್ರ ಕಣ್ಣಪ್ಪ ಇಂದ ಎಲ್ಲ ಚಿತ್ರಗಳನ್ನು ನೋಡಿದ್ರೆ ಎಲ್ಲ ಚಿತ್ರಗಳು ಅಮೋಘ, ಒಂದು ಚೆನ್ನಾಗಿಲ್ಲ ಅಂತ ಹೇಳೋಕೆ ಸಾಧ್ಯವೇ ಇಲ್ಲ. ಹಾಗೆ ನನ್ನ ಪ್ರಕಾರ ಸಾಯಿ ಪ್ರಕಾಶ್ ರವರು ನಿರ್ದೇಶನ ಮಾಡಿರೋ ಆ 105 ಚಿತ್ರಗಳು ಅತ್ಯುತ್ತಮವಾದ ಚಿತ್ರಗಳೇ. ಎಲ್ಲೋ ಆರ್ಥಿಕವಾಗಿ 1-2 ಚಿತ್ರ ಏನಾದರೂ ಆರ್ಥಿಕವಾಗಿ ಹಿನ್ನಡೆ ಆಗಿರಬಹುದೇ ಹೊರತು, ಆ ಕಂಟೆಂಟು, ಆ ಸಂದೇಶ, ಅದರಲ್ಲಿ ಬೇಕಾದಂತಹ ಮನರಂಜನೆ, ಇಡೀ ಕುಟುಂಬ ಕೂತ್ಕೊಂಡು ನೋಡುವಂಥ ವಾತಾವರಣ, ಅದೆಲ್ಲ ಸಿಗಬೇಕು ಅಂದರೆ ಸಾಯಿ ಪ್ರಕಾಶ್ ಅವರ ಚಿತ್ರಗಳನ್ನು ನೋಡಬೇಕು. ಇದರಲ್ಲೂ ಒಂದು ಅಮೂಲ್ಯವಾದ ಸಂದೇಶವನ್ನು ಇಟ್ಕೊಂಡು ಚಿತ್ರ ಮಾಡಿದ್ದಾರೆ. ಆತ್ಮಹತ್ಯೆ ಮಹಾ ಅಪರಾಧ, ಆತ್ಮಹತ್ಯೆಯೇ ಎಲ್ಲ ಕಷ್ಟಗಳಿಗೂ ಪರಿಹಾರ ಅಲ್ಲ ಅನ್ನೋದು ಒಂದು ಕಡೆ ಆದರೆ, ಆತ್ಮಹತ್ಯೆ ಮಾಡಿಕೊಂಡು ಆ ವ್ಯಕ್ತಿ ಹೊರಟೋಗ್ತಾನೆ ಅದೊಂದು ಕಡೆ ಆದರೆ, ಆತ್ಮಹತ್ಯೆ ಆದ ನಂತರ ಅವನ ನಂಬಿಕೊಂಡಿರೋ ಆ ಕುಟುಂಬ ವರ್ಗ, ಯಾವನೊಬ್ಬ ಹುಡುಗ SSLC ಮಾರ್ಕ್ಸ್ ಕಮ್ಮಿ ಬಂತು ಅಂತ ಹೇಳಿ ಅವನ ಆತ್ಮಹತ್ಯೆ ಮಾಡ್ಕೋತಾನೆ. SSLC ಮಾರ್ಕ್ಸ್ ಕಮ್ಮಿ ಬಂತು ಅಂತ ಅವನ ಆತ್ಮಹತ್ಯೆ ಮಾಡಿಕೊಂಡ್ರೆ ಆ ತಂದೆ ತಾಯಿಗಳು, ಆ ಪೋಷಕರು, ಅವ್ರ ಗತಿ ಏನು, ಅವ್ರ ನರಳಾಟ ಏನು, ಅದನ್ನು ನೋಡೋದು ಯಾರು? ಹೋದ ವ್ಯಕ್ತಿ ಹೋದ, ಬಟ್ ಅವರು ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಒಂದು ಮನಸ್ಥಿತಿನಲ್ಲೂ ಇರಲ್ಲ. ಆ ಮಗನ್ನ ಕಳ್ಕೊಂಡು ಆ ನೋವು ಅನುಭವಿಸೋಕ್ಕೂ ಆಗಲ್ಲ. ಅಂಥ ಪರಿಸ್ಥಿತಿ ಅವ್ರಿಗಿರುತ್ತೆ. ಈ ಚಿತ್ರವನ್ನು ನೋಡಿ ಆ ರೀತಿಯ ಘಟನೆಗಳು ಇನ್ನು ಮುಂದೆ ನಿಲ್ಲಬೇಕು. ಚಿತ್ರೋದ್ಯಮ ನಮ್ಮ ಸಾಯಿ ಪ್ರಕಾಶ್ ಅವರಿಂದ ಶ್ರೀಮಂತ ಆಗಿದೆ. ಅವ್ರು ಕೊಟ್ಟಿರೋ ಎಲ್ಲ ಚಿತ್ರಗಳು, ಅದರಲ್ಲಿ ಹೆಚ್ಚಿನ ಚಿತ್ರಗಳು ಯಶಸ್ವಿ ಚಿತ್ರಗಳಾಗಿರೋದ್ರಿಂದ ಅತ್ಯುತ್ತಮ ಕಲಾವಿದರನ್ನ ಕನ್ನಡ ಚಿತ್ರೋದ್ಯಮಕ್ಕೆ ಅವರು ಪರಿಚಯ ಮಾಡಿ ಇವತ್ತು ಸ್ಟಾರ್ಗಳಲ್ಲಿ ಸುಮಾರು ಜನ ಸ್ಟಾರ್ಗಳು ಸಾಯಿ ಪ್ರಕಾಶ್ ಅವರು ರಚನೆ ಮಾಡಿರುವಂತಹ ಸ್ಟಾರ್ಗಳಾಗಿರೋದ್ರಿಂದ ಅವರ ಕೊಡುಗೆ ಅಪಾರವಾದ್ದು. ಹಾಗಾಗಿ ಚಿತ್ರೋದ್ಯಮ ತುಂಬ ಶ್ರೀಮಂತವಾಗಿದೆ. ಆದರೆ ಸ್ವತಃ ಆರ್ಥಿಕವಾಗಿ ಅವರು ಶ್ರೀಮಂತರಾಗಿಲ್ಲ. ಈ ಸೆಪ್ಟೆಂಬರ್ 10 ನಮ್ಮ ಕನ್ನಡ ಸೇನೆ ಅಧ್ಯಕ್ಷರು ಒಂದು ಮಾತು ಹೇಳಿದ್ರು, ನಾರಾಯಣ್ ಗೌಡರು ಭರವಸೆ ಕೊಟ್ಟಿದ್ದಾರೆ. ನಮ್ಮ ರಾಜೂರವರು, ಡಾಕ್ಟರ್ ರಾಜೂರವರಿಗೆ ನಾವು ಚಿತ್ರೋದ್ಯಮದವರು ನಾವೆಲ್ಲರೂ ಎಷ್ಟು ವಂದನೆ ನೀಡಿದ್ರು ಸಾಲದು. ಕರೋನಾ ಟೈಮಲ್ಲಿ ಅವ್ರು ಮಾಡಿ ಸಹಾಯ. ಈಗ ಚಿತ್ರೋದ್ಯಮದ ಬಗ್ಗೆ ಅಷ್ಟೊಂದು ಅವರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇದ್ರೂ ಸಹ
ಮುಂದೆ ಬಂದು ಈ ಚಿತ್ರದ ಬಿಡುಗಡೆಗೆ ಅವರು ಸಹಾಯ ಮಾಡ್ತಿದ್ದಾರೆ. ನಮ್ಮೆಲ್ಲ ಇಡೀ ಚಿತ್ರದ ತಂಡದ ಪರವಾಗಿ, ನಮ್ಮ ಚಿತ್ರೋದ್ಯಮದ ಪರವಾಗಿ ಡಾಕ್ಟರ್ ರಾಜೂರ್ ಅವರಿಗೆ ಧನ್ಯವಾದಗಳು. ತುಂಬ ದೊಡ್ಡ ದೊಡ್ಡ ಹೀರೋಗಳು ಬೇರೆಯವರು ಎಲ್ಲ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಬರಬೇಕು ಅಂತ ನಿರೀಕ್ಷೆ ಮಾಡೋದು ತಪ್ಪಾಗುತ್ತೆ. ಎಲ್ಲ ಹೀರೋಗಳಿಗಿಂತ ದೊಡ್ಡ ಹೀರೋ ನಮ್ಮ ರಮೇಶ್ ಭಟ್ರು. ರಮೇಶ್ ಭಟ್ರು ಯಾವ ಹೀರೋಗಿಂತ ಕಮ್ಮಿ. ಅವ್ರು ಹೀರೋ ಆಗೇ ಚಿತ್ರರಂಗಕ್ಕೆ ಬಂದಿದ್ದು. ರಮೇಶ್ ಭಟ್ರವರು ಇವತ್ತು ಮಾತ್ರ ಅಲ್ಲ, ಈ ಪ್ರೆಸ್ ಮೀಟ್ಗಳಲ್ಲಿ ಹಲವಾರು ಪ್ರೆಸ್ ಮೀಟ್ಗಳಿಗೆ ಅಷ್ಟು ದೂರದಲ್ಲಿದ್ರು, ಬ್ಯಾಂಗ್ಳೂರ್ ಸೌತ್ ಪೀಕಲ್ಲಿದ್ದಾರೆ ಅವರು, ಇಲ್ಲಿಗೆ ಬಂದಿದ್ದಾರಲ್ಲ, ಅವರಿಗೆ ನಮ್ಮ ಎಲ್ಲ ಕಲಾವಿದರ ಪರವಾಗಿ ರಮೇಶ್ ಭಟ್ರಿಗೆ ಧನ್ಯವಾದ ಹೇಳ್ತೀನಿ. ಒಟ್ಟಾರೆ ಈ ಚಿತ್ರ ನಾವೆಲ್ಲರೂ ಫ್ಯಾಮಿಲಿ ಎಲ್ಲ ಹೋಗ್ತೀವಿ. ಖಂಡಿತವಾಗ್ಲೂ ಇದನ್ನು ಯಶಸ್ವಿಗೊಳಿಸೋದಕ್ಕೆ ನಾವು ಒಂದು ಜವಾಬ್ದಾರಿ ತಗೋತೀವಿ. ಮಾಧ್ಯಮ ಮಿತ್ರರು ನಮ್ಮ ಅವಿಭಾಜ್ಯ ಅಂಗ. ಚಿತ್ರೋದ್ಯಮದ ಬಹಳ ಗಟ್ಟಿ ಅಂಗ ಅಂದರೆ ಮಾಧ್ಯಮ ಮಿತ್ರರು. ನೀವು ಆಸ್ಥೆಯಿಂದ ಇಲ್ಲಿಗೆ ಬರ್ತಿದ್ದೀರಾ, ಅದು ಕೂಡ ನೀವು ಜವಾಬ್ದಾರಿ ತೋರಿಸ್ತಾ ಇದ್ದೀರಾ. ಅಂದರೆ ಸಾಯಿ ಪ್ರಕಾಶ್ ಅವರಂಥ ಅತ್ಯುತ್ತಮ ನಿರ್ದೇಶಕರು ನಿರ್ದೇಶನ ಮಾಡಿರೋ ಚಿತ್ರಕ್ಕೆ ನೀವು ಪ್ರೋತ್ಸಾಹ ಕೊಡ್ತೀರಾ ಅನ್ನೋ ಭರವಸೆ ಇದೆ. ಇನ್ನೂ ಹೆಚ್ಚಿನ ಪ್ರೋತ್ಸಾಹವನ್ನು ನೀವು ಕೊಟ್ಟು ಈ ಚಿತ್ರನ ಯಶಸ್ವಿಗೊಳಿಸಬೇಕು, ಸಂದೇಶನೂ ತಲುಪಬೇಕು. ಸಾಯಿ ಪ್ರಕಾಶ್ ಅವರಿಗೆ ಮುಂದಿನ ಚಿತ್ರಗಳನ್ನು ನಿರ್ದೇಶನಕ್ಕಿಂತ ಹೆಚ್ಚಾಗಿ ನಿರ್ಮಾಣ ಮಾಡೋ ಶಕ್ತಿ ನಿಮ್ಮಿಂದ ಸಿಗಲಿ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಯಾರ ಹೆಸರು ನಾನು ಹೇಳೋದಿಲ್ಲ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಯಾಕೆಂದರೆ ಪಕ್ಕದಲ್ಲಿ ರವಿ ಅವರು ನಾನು ಸ್ವಲ್ಪ ಮಾತಾಡ್ತೀನಿ ಅಂತ 2 ನಿಮಿಷಕ್ಕಿಂತ ಜಾಸ್ತಿನೇ ಮಾತಾಡಿದ್ದಾರೆ. ಹಾಗಾಗಿ ಎಲ್ಲರಿಗೂ ಕೂಡ ನಮ್ಮ ಸಾಯಿ ಪ್ರಕಾಶ್ ಸರ್ ಅವ್ರ ಬಗ್ಗೆ ಒಂದು ಪ್ರೀತಿ, ಅಭಿಮಾನ. ಹಾಗೆ ಈ ಸಿನಿಮಾ ನಾನು ಮಾಡೋದಕ್ಕೆ ಕಾರಣ ಕೂಡ ನಮ್ಮ ಸಾಯಿ ಪ್ರಕಾಶ್ ಸರ್ ಅವರು. ನಾನು ಇನ್ನು ಚಿತ್ರರಂಗಕ್ಕೆ ಬಂದಾಗ ನನಗೆ ಒಬ್ಬ ಫೋಟೋಗ್ರಾಫರು ನನ್ನನ್ನು ಕರ್ಕೊಂಡು ಹೋದಾಗ ಸುಮ್ಮನೆ ನಾನು ಸಾಯಿ ಪ್ರಕಾಶ್ ಅವರು ಶೂಟಿಂಗ್ ನೋಡೋಕ್ಕೆ ಹೋಗಿದ್ದು. ಆಗ ನೋಡಿದ ತಕ್ಷಣ ಇದರಲ್ಲೊಂದು ಸೀನ್ ಇದೆ, ಮಾಡಿಬಿಡ್ತೀಯನಮ್ಮ ಅಂದರು. ನಾನು ಹಿಂದೆ ಮುಂದೆ ಏನೂ ಯೋಚನೆ ಮಾಡಲಿಲ್ಲ. ಆಯಿತು ಸರ್ ಮಾಡ್ತೀನಿ ಅಂತಂದೆ. ಆ ಸೀನ್ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದೆ ನಾನು. ಆ ನಂತರ ನಾನು ಸಾಕಷ್ಟು ಸಿನಿಮಾಗಳಲ್ಲಿ ಮಾಡಿದೆ. ಬಟ್ ನನಗೆ ಆಗ ಶ್ರೀರಕ್ಷಾ ಅನ್ನೋ ಹೆಸರು ಇಲ್ಲದೆ ಇರ್ಬೋದು, ಬಟ್ ಅವ್ರು ನನ್ನ ನೋಡಿದ ತಕ್ಷಣ ಗುರುತಿಸಿ ಇದೊಂದು ಸೀನ್ ಮಾಡಮ್ಮ ಅಂತ ಕೇಳಿದ್ರು. ಆಮೇಲೆ ನನ್ನ ಪಕ್ಕದಲ್ಲಿ ಕೂತಿರ್ತಕ್ಕಂಥ ರಮೇಶ್ ಭಟ್ ಅವರು ಹೀರೋ ಅಂದರು. ಬಟ್ ಅವ್ರ ಜೊತೆಗೆ ನಾನು ಒಂದು ಫೇಮಸ್ ಆದಂಥ ಒಂದು ಸೀರಿಯಲ್ ಸಹ ನಾನು ಮಾಡಿದ್ದೆ. ಅದು ನನಗೆ ತುಂಬ ಒಂದು ಒಳ್ಳೆಯ ಹೆಸರನ್ನು ತಂದು ಕೊಟ್ಟಿತ್ತು. ಇವತ್ತಿಲ್ಲಿರೋರೆಲ್ಲರೂ ಆಲ್ಮೋಸ್ಟ್ ಎಲ್ಲರೂ ನನಗೆ ಒಂದು ಫ್ಯಾಮಿಲಿ ರೀತಿಯೇ ಇದ್ದಾರೆ. ಮತ್ತು ಈ ಸಿನಿಮಾ ಕೂಡ ಸೆಪ್ಟೆಂಬರ್ 10 ಅನ್ನೋದು ಕೂಡ ತುಂಬ ಕಷ್ಟಪಟ್ಟು ನಮ್ಮ ಸಾಯಿ ಸರ್ ಅವರು ಮತ್ತು ಬೇರೆ ಎಲ್ಲ ಕಲಾವಿದರು ಕೂಡ ಅವರು ಅದೇ ರೀತಿ ಸಪೋರ್ಟ್ ಮಾಡಿ ಅವ್ರಿಗೆ ಈ ಸಿನಿಮಾವನ್ನು ಯಶಸ್ವಿಯಾಗಿ ನಿರ್ಮಾಣ ಮಾಡೋದಕ್ಕೆ ಒಂದು ಅವಕಾಶ ಎಲ್ಲ ಕಲಾವಿದರು ಕೊಟ್ಟಿದ್ದಾರೆ. ನಾವು ಕೂಡ ಯಾವತ್ತೂ ಕೂಡ ಅವ್ರ ಜೊತೆ ಇರ್ತೀವಿ ಅಂತ ಹೇಳ್ತಾ, ಈ ಸಿನಿಮಾಗೆ ದಯವಿಟ್ಟು ನೀವೆಲ್ಲರೂ ಮೀಡಿಯಾ ಮಿತ್ರರಿರ್ಬೋದು, ನಮ್ಮ ಡಿಜಿಟಲ್ ಮೀಡಿಯಾದವ್ರು ಇದ್ದಾರೆ, ಎಲ್ಲರೂ ಕೂಡ ಸಹಾಯ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಪಿಕ್ಚರ್ ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ಆರ್ಟಿಸ್ಟ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳಬೇಕು ಅಂದರೆ ಪ್ರತಿಯೊಂದು ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಅದನ್ನು ಒಂದು ಪಾತ್ರ ಮಾಡಿದ್ದೀನಿ. ಸಾಯಿ ಪ್ರಕಾಶ್ ಅವರು ಎಷ್ಟು ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ ಅಂದರೆ ಆ ಪಾತ್ರಕ್ಕೆ ಒಳಗೆ ಹೋದಾಗಲೇ ಆಟೋಮೆಟಿಕ್ ನಮ್ಮ ಕಣ್ಣಲ್ಲಿ ಗ್ಲಿಸರಿನ್ ಇದ್ದರೆ ಕಣ್ಣೀರು ಬರ್ತಾ ಇತ್ತು. ಅಂದರೆ ಒಬ್ಬ ಸೂಸೈಡ್ಗೆ ಮುಂಚೆ ಅವನ ಪೊಸಿಷನ್ ಯಾವ ಥರ ಇತ್ತು ಅನ್ನೋದು ತುಂಬ ಚೆನ್ನಾಗಿ ಬಿಂಬವಾಗಿ ನಮ್ಮ ಸಾಯಿ ಪ್ರಕಾಶ್ ಅವ್ರು ಮಾಡಿದ್ದಾರೆ. ದೇವ್ರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ಕೆಲವು ಟೈಟ್ಲಲ್ಲಿ ಗೊತ್ತಾಗ್ಬಿಡುತ್ತೆ, ಸೆಪ್ಟೆಂಬರ್ 10 ಅಂದರೆ ಸಾಯಿ ಪ್ರಕಾಶ್ ಬಂಪರ್ ಗಿಫ್ಟ್ ಅಂತ. ಥ್ಯಾಂಕ್ ಯು ವೆರಿ ಮಚ್ ಸರ್. ಆ ದೇವರೆಲ್ಲರನ್ನೂ ಕಾಪಾಡಲಿ. ಎಲ್ರಿಗೂ ನಮಸ್ಕಾರ ಹಾಗೂ ಬಂದಿರುವಂಥ ಎಲ್ಲರಿಗೂ ನಮಸ್ಕಾರ. ತುಂಬ ಹೊತ್ತು ಮಾತಾಡಬಾರ್ದು ಅಂದರು. ನನಗೆ ಇವಾಗ ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ಸಾಯಿ ಪ್ರಕಾಶ್ ಸರ್ ಅವ್ರದ್ದು ಸುಮಾರು ಒಂದು 10-15 ಫಿಲಮ್ ಮಾಡಿದ್ದೀನಿ. ಚಿಕ್ಕ ವಯಸ್ಸಿಂದನೂ ಅವ್ರ ಪಿಕ್ಚರ್ ಮಾಡ್ಕೊಂಡೇ ಬರ್ತಾಯಿದ್ದೆ. ಚಿಕ್ಕ ವಯಸ್ಸಂದ್ರೆ ಟೀನೇಜಿಂದ ನನಗೆ ತುಂಬ ಖುಷಿ ಕೊಡ್ತು. ಅವ್ರಿಗೆ ಪಾತ್ರ ಇದೆ ಮಾಡಮ್ಮ ಅಂದ ತಕ್ಷಣ ಖುಷಿಯಿಂದ ಮಾಡಿದೆ. ಒಂದು ಏನಂದರೆ ಈ ಸೂಸೈಡ್ ಬಗ್ಗೆ ಹೇಳಿದಾಗ ನಾನು ಕೂಡ ಯಾವತ್ತೋ ಸತ್ತೋಗಿ 13 ವರ್ಷ ಆಗಿರ್ಬೋದು ಇವಾಗ ನಾನು ಸೂಸೈಡ್ ಮಾಡ್ಕೊಂಡಿದ್ದೆ. ಯಾಕಂದರೆ ಇದು ನನ್ನ ಜೀವನದಲ್ಲಿ ನಡೆದಂಥ ವಿಷಯ. ತಪ್ಪೇ ಮಾಡ್ತಿಲ್ಲ ಅಂದ್ರೂ ನಮ್ಮ ಯಜಮಾನ್ರೆ ನನಗೆ ದಾರ ತಂದು ಕೊಟ್ಬಿಟ್ಟು ಏನು ಹಾಕ್ಕೊಂಡ್ಬಿಡ್ತೀಯಾ, ಇಲ್ಲ ವಿಷ ಕುಡಿದ್ಬಿಡ್ತೀಯಾ, ಏನು ಮಾಡ್ತೀಯ ಹೇಳು, ಇದು ಯಾವ್ದು ಪಡ್ಕೊತೀಯ ಅಂತ ನನಗೆ. ಯಾಕೆಂದರೆ ಇದೆಲ್ಲ ಆಸ್ತಿಗೋಸ್ಕರ, ನಮ್ಮ ಹೆಸರಲ್ಲಿರೋ ಆಸ್ತಿಗೋಸ್ಕರ ತುಂಬ ಜನ ಹತ್ರ ನನಗೆ ತುಂಬ ತೊಂದರೆ ಕೊಟ್ಟರು. ಆವಾಗ ನಾನು ಸೂಸೈಡ್ ಮಾಡ್ಕೊಳ್ಳೋಣ, ಯಾಕೆ ಬದುಕಬೇಕು ಇವ್ರ ಹತ್ರ ಅಣಿಸ್ಕೊಂಡು ಓಡಿಸ್ಕೊಂಡು ಅಂತ ಅಂದ್ಕೊಂಡಿದ್ದೆ. ಆವಾಗ ಅವ್ರು ಯಾವಾಗ ನಾನು ಫೋರ್ಸ್ ಮಾಡ್ತಾನೆ ಇದ್ರು, ಸಾಯಿ ಅಂತ ಹೇಳ್ತಾ ಇದ್ರು, ನಾನು ಯಾಕೆ ತಪ್ಪೇ ಮಾಡಿಲ್ಲ, ನಾನು ಯಾಕೆ ಸಾಯಬೇಕು ಅನ್ನೋದು ನನ್ನ ಮನಸ್ಸಿಗೆ ಬಂತು. ಆವತ್ತು ನಿರ್ಧಾರ ಮಾಡಿ ನಾನು ಕೋರ್ಟು ಕೇಸು ಎಲ್ಲ ಗೆದ್ದು ನನ್ನ ಮಗನ್ನು ಕಷ್ಟಪಟ್ಟು ಓದಿಸಿ ಇರೋ ಆಸ್ತಿನೆಲ್ಲ ಬಿಟ್ಟು ಬಂದು ನಾನು ಬದುಕಿ ತೋರಿಸ್ತಾ ಇದ್ದೀನಿ. ಅದನ್ನೇ ಈಗ ಸಬ್ಜೆಕ್ಟಲ್ಲಿ ನಮ್ಮ ಸಾಯಿ ಪ್ರಕಾಶ್ ಡೈರೆಕ್ಟರ್ ಸರ್ ಮಾಡಿದ್ದಾರೆ. ನನಗೆ ತುಂಬ ಖುಷಿ ಆಗ್ತಿದೆ. ಯಾಕಂದರೆ
ಇವತ್ತಿರೋರು ನಾಳೆ ಇರಲ್ಲ. ನಮ್ಮ ಜೀವ ಯಾವಾಗ ಇದೆ ಅಂತಲೇ ನಮಗೆ ಗೊತ್ತಿರಲ್ಲ. ಈಗ ನೆಟ್ಟಿಗೆ ಮನೆಗೆ ಹೋಗ್ತೀವೋ ಇಲ್ವೋ ಅನ್ನೋದೇ ಗೊತ್ತಿಲ್ಲ ಅಂತ ನಾವು ಬದುಕ್ತಾ ಇದ್ದೀವಿ. ಆಗಿದ್ದೀವಿ ನಾವು ಇವಾಗ. ಅಂಥ ಜೀವನದಲ್ಲಿ ನಾವು ಇರೋ 4 ದಿವಸ ನಾವು ಬದುಕ್ತೀವಿ ಅನ್ನೋದು ಹೋಪ್ ಇಟ್ಕೊಂಡಿದ್ವಲ್ಲ, ಆ 4 ದಿವಸ ಎಲ್ರಿಗೂ ಒಳ್ಳೇದು ಮಾಡೋಣ. ನಮ್ಮ ಡೈರೆಕ್ಟರ್ ಸರ್ ಮಾಡಿದಂಥ ಪಿಕ್ಚರ್ನ ನಾವೆಲ್ಲರೂ ಪ್ರಚಾರ ಮಾಡೋಣ, ಪಿಕ್ಚರ್ ನೋಡೋಣ. ಅವ್ರನ್ನ ಮುಂದಕ್ಕೆ ಥರ 100-150 ಪಿಕ್ಚರ್ ಮಾಡಿದ ಡೈರೆಕ್ಟ್ರು ಇವಾಗಲೂ ಒಂದು ಸಣ್ಣ ಮನೇಲಿ ಇದ್ದಾರೆ ಅಷ್ಟೇ. ಅಂದರೆ ಸ್ವಂತ ಮನೆಯೇ ಅವ್ರದ್ದು ಇರ್ಬೋದು, ಆದರೂ ಅವ್ರು ಇನ್ನೂ ಕಷ್ಟದಲ್ಲೇ ಇದ್ದಾರೆ. ಅಂದರೆ ನಾವು ಇವಾಗ ಮೊನ್ನೆ ಬಂದ ಡೈರೆಕ್ಟ್ರುಗಳು ಎಷ್ಟು ಪಿಕ್ಚರ್ಗಳು ದೊಡ್ಡ ದೊಡ್ಡ ಬಂಗ್ಲೆ ಕಟ್ಕೊಂಡು ಕಾರು ಎಲ್ಲ ಹಂಗೆ ಇಟ್ಕೊಂಡಿದ್ದಾರೆ. ನಮ್ಮ ಡೈರೆಕ್ಟ್ರು ಅದೇ ಹಳೆ ಕಾರಲ್ಲೇ ಹಂಗೆ ಓಡಾಡ್ತಾ ಇದ್ದಾರೆ. ಯಾಕಂದರೆ ಅವ್ರ ಜನಕ್ಕೋಸ್ಕರ ಏನಾದರೂ ಒಂದು ಸಂದೇಶ ಕೊಡಬೇಕು ಅಂತ ಅವ್ರು ಪಿಕ್ಚರ್ ಮಾಡ್ತಾ ಇರೋದ್ರಿಂದ ಕಮರ್ಷಿಯಲ್ ಆಗಿ ಮಾಡಿಲ್ಲ ಯಾವುದನ್ನು. ಅವ್ರ ಪಿಕ್ಚರ್ ಎಲ್ಲ ಪಿಕ್ಚರು ತುಂಬ ಚೆನ್ನಾಗಿದೆ, ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಪಿಕ್ಚರೇ ಅವ್ರು ತಂದಿದ್ದಾರೆ. ಹಾಗಾಗಿ ಎಲ್ಲರೂ ನೀವೆಲ್ಲ ಪ್ರಚಾರ ಮಾಡಿ, ನಾವು ಪ್ರಚಾರ ಮಾಡ್ತೀವಿ. ಅವ್ರನ್ನ ಈ ಪಿಕ್ಚರಿಂದ ಇನ್ನೂ ಹಿಟ್ ಪಿಕ್ಚರ್ಗಳನ್ನ ಕೊಡಲಿ ಅವರು. ಯಾಕಂದರೆ ಇದೇ ಲಾಸ್ಟ್ ಆಗಬಾರ್ದು ಅವ್ರದ್ದು, ಯಾಕಂದರೆ ಬೇಜಾರಾಗಬಾರ್ದು ಅವ್ರಿಗೆ. ಇನ್ನೂ ಅವ್ರಿಗೆ ಎಂಕರೇಜ್ ಮಾಡಿಬಿಟ್ಟು ಅವ್ರು ಪಿಕ್ಚರ್ ಮಾಡೋ ಥರ ಶಕ್ತಿ ಕೊಟ್ಟು ತುಂಬಿಸೋಣ ನಾವೆಲ್ಲ ಅಂತ ಹೇಳ್ಕೊತಾ ಇದ್ದೀನಿ. ನಾನು ತುಂಬ ಮಾತಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು, ನಾನು ಮಾತಾಡಿದ್ದಕ್ಕೆ. ನಿಮ್ಗೆಲ್ರಿಗೂ ಒಳ್ಳೇದು ಮಾಡಲಿ ದೇವರು. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಪ್ರಾರ್ಥನೆ ಮಾಡ್ಕೊತೀವಿ ನಮ್ಮ ಚಿತ್ರಕ್ಕೆ ಹಾಗೂ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಅಂತ ಎಲ್ಲರೂ ಹಾರೈಸಿ. ನಾನು ಮಾತಾಡೋದನ್ನೆಲ್ಲ ನಮ್ಮ ಗುರುಗಳೇ ಮಾತಾಡಿದ್ದಾರೆ, ರಮೇಶ್ ಭಟ್ ಸರು. ಈಗ ನಾನು ಒಂದೇ ಹೇಳೋದೇನು ಅಂದರೆ, ನಾವೆಲ್ಲದಕ್ಕಿಂತ ಅವ್ರ ಹೆಸರಲ್ಲೇ ಇದೆ ಓಂ ಸಾಯಿ ಪ್ರಕಾಶ್ ಅಂತ. ಆ ಸಾಯಿ ಆಶೀರ್ವಾದ ಅವ್ರಿಗಿದೆ. ಈ ಸಿನಿಮಾ ಗೆದ್ದೇ ಗೆಲ್ಲುತ್ತೆ ಅಂತ ನಾನು. ಪ್ರೀತಿಯ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ನನ್ನ ಸಾಯಿ ಸರ್ ಚಿಕ್ಕದಾದ ಒಂದು ಪರಿಚಯ ಹೇಗಾಗಿದ್ದು ಅಂತ ಹೇಳ್ಬಿಡ್ತೀನಿ. ಚಿಕ್ಕದಾಗಿ ನಂದು ಕಲಾಕ್ಷೇತ್ರದಲ್ಲಿ ಒಂದು ಡ್ರಾಮಾ ಇತ್ತು. ನಾವು ಆಡಿಯನ್ಸ್ ಬರಬೇಕು ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಬಟ್ ಅವತ್ತು ದೊಡ್ಡ ಸೆಲೆಬ್ರಿಟಿಗಳೇ ನನ್ನ ಡ್ರಾಮಾ ಬಂದ್ಬಿಟ್ರು. ನನಗೆ ಆಶ್ಚರ್ಯ, ಏನಪ್ಪ ನನ್ನ ಡ್ರಾಮಾಗೆ ಇಂಥ ದೊಡ್ಡ ಸೆಲೆಬ್ರಿಟಿ ರಮೇಶ್ ಭಟ್ ಸರ್ ಬಂದಿದ್ದರು, ಗಣೇಶ್ ಸರ್ ಬಂದಿದ್ದರು, ನಿರ್ದೇಶಕರು. ನನಗೆ ತುಂಬ ಖುಷಿ. ಬಟ್ ನಾಟಕ ಮುಗಿದ ಮೇಲೆ ಗೊತ್ತಾಯಿತು, ಈ ನಾಟಕ ಸಿನಿಮಾ ಆಗ್ತಾ ಇದೆ, ವಿಶ್ವರಾಧ ಆತ್ಮೆ ಅಂತ ನಾಟಕ ಸಿನಿಮಾ ಆಗ್ತಾ ಇದೆ ಅಂತ ಗೊತ್ತಾಯಿತು. ಬಟ್ ವಿಶ್ವರಾಧರ ಪಾತ್ರ ನಾನು ಮಾಡಿದ್ದೆ ಅಲ್ಲಿ. ಈ ನಾಟಕ ಮುಗಿದ ಮೇಲೆ ನನಗೆ ಅಪ್ರಿಷಿಯೇಷನ್ ಕೊಟ್ಟು ಹೋದ್ರು. ನಾನು ಅಂದ್ಕೊಂಡೆ, ಸೊ ನನಗೂ ಒಂದು ಪಾತ್ರ ಕೊಡ್ಬೋದೇನೋ ಈ ಸಿನಿಮಾದಲ್ಲಿ ಅಂತ ಅಂದ್ಕೊಂಡೆ. ಬಟ್ ಗೊತ್ತಿಲ್ಲ, ನನ್ನ ವಿಶ್ವರಾಧರಾಗಿ ನೋಡಿದ್ದವರು ಬೇರೆ ಪಾತ್ರ ಮಾಡ್ಸೋಕ್ಕೆ ಅವರಿಗೆ ಆಗಲಿಲ್ಲ ಅನಿಸುತ್ತೆ. ಒಂದಿನ ಫೋನ್ ಬರುತ್ತೆ, ಬಚ್ಚನ್ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಒಂದು ಪಾತ್ರ ಇದೆ, ದಯವಿಟ್ಟು ನೀವು ಮಾಡಬೇಕು ಅಂದಾಗ ಸರ್ ಥ್ಯಾಂಕ್ ಯು. ನಾನು ತುಂಬ ಖುಷಿ. ಅವ್ರು ಕಾಲ್ ಮಾಡಿ ನನಗೆ ಒಂದು ಪಾತ್ರ ಕೊಡ್ತಾರೆ ಅಂದರೆ ದೊಡ್ಡ ನಿರ್ದೇಶಕರು, ನಮಗೆ ಎಷ್ಟು ಖುಷಿ ಆಗುತ್ತೆ. ಈ ಒಂದು ಸಿನಿಮಾದಲ್ಲಿ ಮಗನ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋವಂಥ ಒಂದು ಪಾತ್ರ. ಥ್ಯಾಂಕ್ ಯು ಸಾಯಿ ಸರ್, ನನಗೊಂದು ಪಾತ್ರ ಕೊಟ್ಟಿದ್ದಕ್ಕೆ. ಈ ಸಿನಿಮಾ ಇದೇ 12ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಗೆಲ್ಲಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಮಿತ್ರರಿಗೆ ಹಾಗೆ ತಂದೆ ಸ್ಥಾನದಲ್ಲಿರುವಂಥ ಅಪ್ಪಾಜಿಯವರಿಗೆ ನನ್ನ ನಮಸ್ಕಾರಗಳು. ಈ ಸಿನಿಮಾ ಏನೋ ಹೇಳ್ತಾರಲ್ಲ ಹಾಗೆ ಒಂದು ತುಂಬ ಕೈಯಿಂದ ಹಿಡ್ಕೊಂಡಿರೋವಂಥ ಒಂದು ಕಾನ್ಸೆಪ್ಟ್ ಇದೆ ಇದು. ಯಾಕಂದರೆ ಈಗಿನ ಸಿಚುವೇಶನ್ಸ್ಗಳಲ್ಲಿ ಬರೀ ಹೊಡಿ ಕಡಿ ಅನ್ನೋದ್ರಲ್ಲಿ ಆ ಥರನೇ ಒಂದು ಸಿನಿಮಾ ಇರೋವಂಥ ಒಂದು ರಿಲೀಸ್ ಆಗೋ ಟೈಮಲ್ಲಿ ಇವರು ಬೇರೆ ರೀತಿನಲ್ಲಿ ತೊಗೊಂಡು ಬಂದಿದ್ದಾರೆ. ಯಾಕಂದರೆ ಹೆಣ್ಮಕ್ಳಿಗಾಗ್ಬೋದು ಗಂಡು ಮಕ್ಳಿಗಾಗ್ಬೋದು ಒಂದು ನೀವು ಧೈರ್ಯವಾಗಿರಿ ಅನ್ನೋ ಒಂದು ಸಿನಿಮಾನ ತೊಗೊಂಡು ಬಂದಿದ್ದಾರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಹರಳಿ ಮರ ಹೇಗೆ ಒಂದು 1000 ಜನಕ್ಕೆ 100 ಜನಕ್ಕೆ ನೆಲೆ ಕೊಡುತ್ತೋ ತಂಪಾಗಿ, ಅದೇ ಥರ ಸರ್ ಎಷ್ಟೋ ಜನನ ಹುಟ್ಟಾಕಿದ್ದಾರೆ. ಇವತ್ತು ಅವ್ರವ್ರ ಲೈಫ್ಗಳಲ್ಲಿ ಎಲ್ಲರೂ ಕೂಡ ಸೆಟ್ಲ್ ಆಗಿದ್ದಾರೆ, ಇನ್ಕ್ಲೂಡಿಂಗ್ ನನ್ನೂ ಸೇರಿ. ಯಾಕಂದರೆ ನನಗೆ ಇಂಡಸ್ಟ್ರಿನಲ್ಲಿ ಒಂದು ಡೈಲಾಗ್ ಕೂಡ ನನಗೆ ಬರ್ತಾ ಇರಲಿಲ್ಲ ಸ್ಟಾರ್ಟಿಂಗು. ಅಂಥ ಒಂದು ಸಿಚುವೇಶನಲ್ಲಿ ಇವ್ರು ಕರೆದು ಕೆಲಸ ಕೊಟ್ಟು ನನಗೆ ನೀನು ಮಾಡ್ತೀಯ ಮಾಡೋ, ಯಾಕೆ ನಿನ್ನ ಕೈಲಿ ಆಗಲ್ಲ ಅಂತ ಹೇಳಿ ನಿಂತ್ಕೊಂಡ್ರು. ಅದಾದಮೇಲೆ ಫಸ್ಟ್ನೇ ಸಿನಿಮಾ ಇವರೇ ಬಂದು ನನಗೆ ಕ್ಲಾಪ್ ಮಾಡಿಕೊಟ್ರು. ಅದಾದಮೇಲೆ ಇವತ್ತು ನನ್ನನ್ನು ಆರ್ಟಿಸ್ಟು ಅಂತ ಗುರುತಿಸೋದಕ್ಕಿಂತ ನನ್ನ ಡೈರೆಕ್ಟ್ರು ಅಂತಲೇ ಜಾಸ್ತಿ ಗುರುತಿಸ್ತಿದ್ದಾರೆ. ಸೊ ಹಾಗಾಗಿ ನನ್ನಂಥ ಎಷ್ಟೋ ಡೈರೆಕ್ಟರ್ಗಳನ್ನ, ಎಷ್ಟೋ ಕಲಾವಿದರುಗಳನ್ನ, ಎಷ್ಟೋ ಟೆಕ್ನಿಷಿಯನ್ಸ್ಗಳನ್ನ ಹುಟ್ಟಾಕಿದ್ದಾರೆ. ಅಂಥವರು ಒಂದಷ್ಟು ದಿನ ಸಿನಿಮಾ ಮಾಡಿಲ್ಲ.
ಸೊ ಇವಾಗ ತುಂಬಾ ಚೆನ್ನಾಗಿ ಸಿನಿಮಾ ಬರ್ತಾ ಇದೆ. ಅವರ ಸಿನಿಮಾಗಳು ಹೀಗೆ ನಿರಂತರವಾಗಿ ಸಾಗ್ಲಿ. ನಾವೆಲ್ಲರೂ ಅಪ್ಪಾಜಿ ಜೊತೆನಲ್ಲಿ ಇರ್ತೀವಿ. ನೀವೆಲ್ಲರೂ ಮಾಧ್ಯಮ ಮಿತ್ರರಾಗ್ಬೋದು, ಒಂದು ಸ್ನೇಹಿತರಾಗ್ಬೋದು, ಪ್ರತಿಯೊಬ್ಬರು ಅವ್ರ ಜೊತೆ ನಿಲ್ಲೋಣ. ಸೊ ಅವರ ಆಶೀರ್ವಾದ ಒಂದಿತ್ತು ಅಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಳ್ಳೇದಾಗತ್ತೆ. ಇದೇ ಥರನೇ ಬೆಳ್ಕೊಂಡು ಹೋಗ್ತಾರಲಿ. ಯಾಕಂತಂದ್ರೆ ಈಗಿನ ಸಿಚುವೇಶನ್ ಅಲ್ಲಿ ಯಾವ ಸಿನಿಮಾಗಳು ನಿಲ್ತಾ ಇಲ್ಲ. ಪ್ರತಿಯೊಬ್ಬರು ಕೂಡ ಬಂದು ಸಿನಿಮಾ ಥಿಯೇಟರ್ಗಳನ್ನ ನೋಡ್ತಿಲ್ಲ, ಟಿವಿಗಳಲ್ಲಿ ನೋಡ್ತಿದ್ದಾರೆ. ಇಂಥ ಸಿಚುವೇಶನ್ ಇದ್ದಾಗ ನಾವೆಲ್ಲರೂ ಕೂಡ ನಿಮ್ಮನ್ನು ಕೇಳ್ಕೊಳೋದು ಒಂದೇನೇನೆ, ದಯವಿಟ್ಟು ಒಂದು ಒಳ್ಳೆ ಸಿನಿಮಾನ ಗೆಲ್ಸಿ. ನೀವು ಬಂದು ಸಿನಿಮಾ ನೋಡಿ, ಚೆನ್ನಾಗಿಲ್ಲ ಅಂತಂದ್ರೆ ಆಮೇಲೆ ವಾಟ್ ಎವರ್ ನೀವು ಮಾತಾಡೋದ್ರಲ್ಲಿ ಅರ್ಥ ಇರುತ್ತೆ. ಬಟ್ ಒಂದು ಒಳ್ಳೆ ಸಿನಿಮಾನ ದಯವಿಟ್ಟು ಗೆಲ್ಸಿ ಉಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮಾಧ್ಯಮದ ಭಾಗನೇ ನಾನು ಕಲಾದೇಗುಲ ಶ್ರೀನಿವಾಸ್, ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ನಾನು ಓಂ ಸಾಯಿ ಪ್ರಕಾಶ್ ಸರ್ಗೆ ವಿಶೇಷವಾಗಿ ಧನ್ಯವಾದ ಹೇಳ್ತೀನಿ. ಅಂದರೆ ಅವರ ಸಿಂಪ್ಲಿಸಿಟಿ ಅಥವಾ ಅವರ ಸಿನಿಮಾಗಳಲ್ಲಿ ಬರೀ ಸ್ಟಾರ್ನ ಮಾತ್ರ ಅಲ್ಲ, ಹೊಸಬ್ರನ್ನೂ ಕೂಡ ಕರ್ಕೊಂಡು ಬಂದು ಪರಿಚಯ ಮಾಡಿಸ್ತಾರೆ ಅನ್ನೋದಕ್ಕೆ ಅದ್ರಲ್ಲಿ ನಾನು ಒಂದು ಮಕ್ಕಳ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಮಾಡಿದ್ದೆ. ಆಗ ಸರ್ ಆ ಸಿನಿಮಾ ನೋಡೋದಕ್ಕೆ ಅಂತ ಬಂದಿದ್ರು. ಅದನ್ನು ಕೇಳಿಬಿಟ್ಟು ಮ್ಯೂಸಿಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಯಾರು ಅಂತ ಕೇಳಿಬಿಟ್ಟು ಕೊನೆಗೆ ನನಗೆ ಅವರ ಸಿನಿಮಾಗೆ ಅವಕಾಶ ಮಾಡಿಕೊಡ್ತಾರೆ, ಗರ್ಭದ ಗುಡಿ ಅಂತ. ಅದು ಅಷ್ಟೇ ಅದ್ಭುತವಾದಂಥ ಸಂದೇಶ ಇದ್ದಂಥ ಚಿತ್ರ. ಆ ಚಿತ್ರದಲ್ಲಿ ಸಂಪೂರ್ಣ ಸಂಗೀತ ನಿರ್ದೇಶನ ಮಾಡುವಂಥ ಅವಕಾಶ ಮಾಡಿಕೊಟ್ಟು ಅಭಿನಯ ಮಾಡೋಕ್ಕೂ ಕೂಡ ಅವಕಾಶ ಮಾಡಿಕೊಟ್ರು ಸರ್. ಆ್ಯಂಡ್ ಈ ಸಿನಿಮಾದಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರಿಂಗು ಮತ್ತು ಒಂದು ಲೀಡ್ ಕ್ಯಾರೆಕ್ಟ್ರು, ಅಂದರೆ 4 ಕಥೆಗಳು ಬರೋದ್ರಲ್ಲಿ ಈಗ ಎಲ್ಲರೂ ಮಾತಾಡ್ತಾ ಇದ್ರಲ್ಲ, ಶಾಲೆಯಲ್ಲಿ ಓದೋದು ಸರಿಯಾಗಿ ಓದದೇ ಇದ್ದಾಗ, ಬೇರೆ ಒತ್ತಡಗಳು ಹೇರಿದಾಗ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಅಂತ. ನನಗೆ ಅಂದರೆ ಆ ಸಿನಿಮಾ ರಿರೆಕಾರ್ಡಿಂಗ್ ಮಾಡುವಂಥ ಟೈಮಲ್ಲಿ ಆಗಿದ್ದು ಅಂದರೆ, ಈಗ ಆಸ್ ಅನ್ ಆರ್ಟಿಸ್ಟ್ ಎಲ್ಲರೂ ಹೇಳ್ತಾ ಇದ್ರು ಅಂದರೆ ಸೀನ್ ಮಾಡಬೇಕಾದ್ರೆ ಅಳು ಬರ್ತಾ ಇತ್ತು ಅಂತ. ಬಟ್ ನನಗೆ ರೆಕಾರ್ಡಿಂಗ್ ಮಾಡೋ ಟೈಮ್ನಲ್ಲಿ ಪ್ರತಿ ಸೀಕ್ವೆನ್ಸ್ಗಳು ಕೂಡ ಅಷ್ಟೇ ಎಲ್ಲೋ ನನ್ನ ಮಧ್ಯದಲ್ಲಿ ನಮ್ಮ ಅಕ್ಕಪಕ್ಕದಲ್ಲಿ ನಡೀತಾ ಇದೆ ಅನ್ನೋ ರೀತಿಯಲ್ಲೇ ಫೀಲ್ ಆಗ್ತಾ ಇದ್ದಿದ್ದು. ಮತ್ತೆ ನಮಗೆ ಕೆಲವು ಕ್ಲೈಮ್ಯಾಕ್ಸ್ಗಳು ಬಂದಾಗ ಖಂಡಿತ ನಾವು ಅತ್ತದ್ದುಂಟು ರೆಕಾರ್ಡಿಂಗ್ ಟೈಮಲ್ಲಿ. ಅಂದರೆ ಅಷ್ಟು ಸರಳವಾಗಿ, ಅಷ್ಟು ನೈಜವಾಗಿ ಚಿತ್ರೀಕರಣ ಮಾಡೋ ಮೂಲಕ ತುಂಬ ಮನಸ್ಸುಗಳಿಗೆ ಮುಟ್ಟೋ ರೀತಿಯಲ್ಲಿ. ಆಮೇಲೆ ಸರ್ ಒಂದ್ಸಲ ಅಂದರೆ ಈ ಹಿಂದೆ ನಾನೊಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿ ನ್ಯಾಷನಲ್ ಅವಾರ್ಡ್ ಬಂದಾಗ ಸರ್ ಅಂದರು, ಸೀನು, ನಾನು 100 ಸಿನಿಮಾ ಹತ್ರಕ್ಕೆ ಬಂದಿದ್ದೀನಿ, ಎಷ್ಟು ಒಳ್ಳೊಳ್ಳೆ ಚಿತ್ರ ನೀವು ನೋಡಿದ್ದೀರಾ ಅಲ್ವಾ, ಒಂದು ನ್ಯಾಷನಲ್ ಅವಾರ್ಡು ಅಟ್ಲೀಸ್ಟ್ ಅನ್ನೋ ಥರ ಅಂದಿದ್ರು. ಆದರೆ ನನಗನ್ನಿಸ್ತಾ ಇದೆ ನಾವೀಗ ಅದನ್ನು ಯಾವ ಹಿನ್ನೆಲೆ ಇಲ್ಲದೆ ತೊಗೊಂಡಿದ್ದವರು. ಆದರೆ ಖಂಡಿತ ಸರ್ ಈ ಚಿತ್ರಕ್ಕೆ ನ್ಯಾಷನಲ್ ಅವಾರ್ಡ್ ಬರಲೇಬೇಕು ಸರ್. ಬಿಕಾಸ್ ಇದು ಇಡೀ ಪ್ರಪಂಚದುದ್ದಗಲಕ್ಕೂ ಕೂಡ ಹೋದರೆ ಸೂಯಿಸೈಡ್ ಅನ್ನೋದು ಇಟ್ಸ್ ಎ ವೆರಿ ಕಾಮನ್ ಆಗೋಗಿದೆ. ಬಟ್ ಆದರೆ ಅದನ್ನು ಮಾಡಬೇಡಿ ಅನ್ನುವಂಥ ಅದ್ಭುತವಾದಂಥ ಸಂದೇಶ ಇಟ್ಕೊಂಡು ಇಷ್ಟು ದೊಡ್ಡ ಸಾಹಸಕ್ಕೆ ಕೈ ಹಾಕಿದಿರಲ್ಲ ಸರ್, ಅದು ನಿಮ್ಮ ಹೆಗ್ಗಳಿಕೆ ಸರ್. ಇನ್ನೊಂದೇನಂತ ಹೇಳಿದ್ರೆ, ನಿಮಗೆ ಗೊತ್ತಿದೆ, ಒಂದಷ್ಟು ಹಣ ಇತ್ತು, ಒಂದಷ್ಟು ನಾವು ಸೇಫ್ ಆಗೋಣ ಅಂತ ಯೋಚನೆ ಮಾಡೋರೇ ಜಾಸ್ತಿ ಇರಬೇಕಾದ್ರೆ ಅದ್ರ ಮಧ್ಯದಲ್ಲಿ ತನ್ನತ್ರ ಇರೋ ಅಷ್ಟು ಹಣನ ಹಾಕಿ ಒಂದು ಸಿನಿಮಾನ ಸಮಾಜಕ್ಕೆ ಸಂದೇಶ ಕೊಡೋಕೆ ಮಾಡಿದಾರಲ್ಲ, ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಸಿನಿಮಾದ ಭಾಗ ಮಾತ್ರ ಅಲ್ಲದೆ ನಿಮ್ಮ ಬದುಕಿನ ಭಾಗವಾಗಿ ನನ್ನನ್ನು ಒಬ್ಬನ ಜೊತೆಲಿ ಸೇರಿಸ್ಕೊಂಡಿದ್ದೀರಾ. ಹಾಗಾಗಿ ಎಲ್ಲ ಕಲಾವಿದರ ಪರವಾಗಿ ಒಂದು ಪ್ರೀತಿಯ ಧನ್ಯವಾದಗಳನ್ನು ಹೇಳ್ತೀನಿ. ಅಫ್ಕೋರ್ಸ್ ಮಾಧ್ಯಮ ನೀವೆಲ್ಲರೂ ಕೂಡ ಯಾವಾಗಲೂ ಸಪೋರ್ಟ್ ಮಾಡ್ತಾನೆ ಬಂದಿದ್ದೀರಾ. ಎಲ್ಲ ಸಿನಿಮಾಗಳಿಗೆ ಬರೀ ಸ್ಟಾರ್ ಅಲ್ಲ, ಹೊಸಬ್ರಿಗೂ ಕೂಡ ಕೈ ಹಿಡಿದಿದ್ದೀರಾ. ಅದೇ ರೀತಿಯಾಗಿ ನಾನು ಇಂಥ ದೊಡ್ಡ ನಿರ್ದೇಶಕರಿಗೆ ನೀವು ಕೈ ಹಿಡೀರಿ ಅಂತ ಹೇಳಲ್ಲ, ನಿಮ್ಮ ಜವಾಬ್ದಾರಿಯಲ್ಲಿ ನೀವು ಪಬ್ಲಿಸಿಟಿ ಮಾಡಿಕೊಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಮಲ್ನಾಡ್, ಮೊದಲನೇದಾಗಿ ನನಗೆ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ಸಾಯಿ ಪ್ರಕಾಶ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ತುಂಬ ಒಳ್ಳೆಯ ಸಂದೇಶ ಇದೆ. ಸೊ ಎಲ್ಲರೂ ಈ ಸಿನಿಮಾ ಬಂದು ನೋಡಿ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ನನ್ನ ಸೆಕೆಂಡ್ ಫಿಲಿಮ್, ಫಸ್ಟ್ ಫಿಲ್ಮ್ ಪುನರಪಿ ಅಂತ ಒಂದು ಮೂವಿ ಮಾಡಿದೆ. ರಮೇಶ್ ಸರ್ನು ಅದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ನನ್ನ 2 ಸಿನಿಮಾದಲ್ಲೂ ಅವರಿರೋದು ನನ್ನ ಅದೃಷ್ಟ. ಸೆಕೆಂಡ್ ಫಿಲ್ಮೇ ಸಾಯಿ ಪ್ರಕಾಶ್ ಸೆಂಚುರಿ ಡೈರೆಕ್ಟರ್, ಅವ್ರ ಜೊತೆ ನನಗೆ ಆ ಅವಕಾಶ ಸಿಕ್ಕಿದ್ದು ನಂಗೆ ತುಂಬ ಅದೃಷ್ಟ. ಒಳ್ಳೆಯ ಸಂದೇಶ ಇದೆ ಸಿನಿಮಾ ಚೆನ್ನಾಗಿ ಓಡಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಕೋರ್ಕೊಳ್ತಾ ಇದ್ದೀನಿ. ಇಲ್ಲಿ ಬಂದಿರೋ ಮಾಧ್ಯಮರಿಗೆಲ್ಲ ನನ್ನ ನಮಸ್ಕಾರ. ನಾನು ಸಾಯಿ ಪ್ರಕಾಶ್ ಅವ್ರ ಜೊತೆ 25 ವರ್ಷದಿಂದ ಕೆಲಸ ಮಾಡಿದ್ದೀನಿ. ಅವ್ರ ಕಾರ್ಯವೈಖರಿ ನೋಡಿದ್ರೆ ನನಗೆ ಎಷ್ಟೋ ದಿನ ಸಂತೋಷ ಆಗುತ್ತೆ. ನಾನು ಇಂಥವ್ರ ಹತ್ರ ಒಬ್ರು ಕೆಲಸ ಮಾಡ್ತಾ ಇದ್ದೀನಲ್ಲ, ಒಂದು ಹೆಮ್ಮೆ ನನಗಿದೆ. ಇದರಲ್ಲಿ ಏನು ಅಂತಂದರೆ, ಈ ಸಿನಿಮಾ ಅಂದರೆ ಜನಗಳು ಸಿನಿಮಾದಿಂದ ಎಷ್ಟು ಪ್ರೇರಿತರಾಗ್ತಾರೆ ಅಂದರೆ, ಒಂದು ಎಕ್ಸಾಂಪಲ್ ತಗೊಂಡ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಬಂಗಾರದ ಮನುಷ್ಯ ಮಾಡೋರು, ಅದರಲ್ಲಿ ಅವರು ರೈತನ ಪಾತ್ರ ಮಾಡಿದ್ರು. ಆ ಪಿಕ್ಚರ್ ಬಂದ ಮೇಲೆ ಎಷ್ಟೋ ಜನ ಹಳ್ಳಿಗಳಿಗೆ ಹೋಗಿ ರೈತರಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರು. ಅದೇ ರೀತಿ ಇದು ನಾವೇನು ಮಾಡಿದ್ದೀವಿ ಅಂತಂದರೆ, ಆತ್ಮಹತ್ಯೆ ಮಹಾಪಾಪ ಮಾಡ್ಕೋಬಾರ್ದು ಅಂತ ಹೇಳಿದೀವಲ್ಲ, ಇದನ್ನು ಈ ಸಿನಿಮಾ ನೋಡಿದ್ಮೇಲೆ ಎಷ್ಟೋ ಜನ ಪರಿವರ್ತನೆ ಆಗ್ತಾರೆ ಅಂತ ತಿಳ್ಕೊಂಡು ನಾವು ಈ ಸಿನಿಮಾ ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ನಮಸ್ಕಾರ.
ಸಭೆಗೆ ನಮಸ್ಕಾರ, ಮಾಧ್ಯಮದವರಿಗೆ ನಮಸ್ಕಾರ. ಸಾಯಿ ಪ್ರಕಾಶ್ ಸೆಂಚುರಿ ಡೈರೆಕ್ಟ್ರು. ಈಗ ಸೆಂಚುರಿ ಅಂದ್ರೇ ನಾವು ಎಲ್ಲೂ ಕೇಳೋಕ್ಕಾಗ್ತಾ ಇಲ್ಲ. ಮುಂಚೆ ನಾವು ಸಿಲ್ವರ್ ಜುಬ್ಲಿ, 100 ಡೇಸು ಈ ಥರದ್ದು ತುಂಬ ಕೇಳ್ಕೊಂಡು ಬರ್ತಿದ್ದು. ಅದರಲ್ಲಿ ನಾವು ಒಂದು ಅವರು 105 ಸಿನಿಮಾ ಮಾಡಿರೋದ್ರಲ್ಲಿ ಒಂದು 30 ಸಿನಿಮಾ ನಾನು ಕ್ಯಾಮ್ರಾಮನ್ ಕೆಲಸ ಮಾಡಿದ್ದೀನಿ. ಇವತ್ತು ನಾನು ಸೆಪ್ಟೆಂಬರ್ 10th ಸಿನಿಮಾ ಅವ್ರ ಜೊತೆ ನಿಂತ್ಕೊಂಡು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಖುಷಿ ಆಗುತ್ತೆ. ಈ ಸಿನಿಮಾದಲ್ಲಿ ನಾನು ಕೂಡ ಕೆಲಸ ಮಾಡಿದ್ದೀನಲ್ಲ ಅಂಥೇಳಿ. ನನಗೆ ಅವ್ರ ಬಗ್ಗೆ ಮತ್ತು ಈ ಸಿನಿಮಾ ಬಗ್ಗೆ ಟೋಟಲಾಗಿ ನಾವು ಎಂತೆಂಥ ಸಿನಿಮಾ ಮಾಡಿದ್ವು ಅಂತ ಹೇಳಿದ್ರೆ ಹಿಸ್ಟ್ರಿನಲ್ಲಿ ಒಂಥರ ರೆಕಾರ್ಡ್ ಆಗಿತ್ತು. ಒಂದು ಶೂಟಿಂಗ್ ಮಾಡ್ತಾಯಿದ್ದು ನಾವು ರೋಡಲ್ಲಿ, ಒಂದು ಪಿಕ್ಚರ್ 100 ಡೇಸ್ ಹೋಗ್ತಾ ಇತ್ತು, ಗೋಲ್ಮಾಲ್ ರಾಧಾಕೃಷ್ಣ ಅಂತೇಳಿ. ನಾನು ಸಾರ್ ಕೇಳಿದ್ದು ನಮ್ಮದೇ ಅಲ್ವಾ ಸರ್ ಸಿನಿಮಾ 100 ಡೇಸ್ ಹೋಗ್ತಾ ಇದೆ ಅಂತೇಳಿ, ಸುಮ್ಮನೆ ಅಂತೇಳಿ ಅಷ್ಟು ಬ್ಯುಸಿಯಾಗಿ ಕೆಲಸ ಮಾಡ್ತಿದ್ದು. ಒಂದು ಸಾರಿ ಅಂತೂ 3 ಸಿನಿಮಾ ಒಟ್ಟೊಟ್ಟಿಗೆ ಮಾಡ್ತಾಯಿದ್ದು. ಅಂಥದ್ರಲ್ಲಿ ಅಂಥ ಡೈರೆಕ್ಟ್ರು, ಹಿಟ್ ಡೈರೆಕ್ಟ್ರನ್ನ ನಾನು ಫಸ್ಟ್ ಟೈಮ್ ಒಂದು ಕರ್ನಾಟಕದಲ್ಲಿ ಒಬ್ಬ ಸೆಂಚುರಿ ಡೈರೆಕ್ಟ್ರು ಉಟ್ಕೊಂಡಿರೋದು. ಅದಕ್ಕೆ ನಾನು ಅವ್ರ ಜೊತೆ ಕೆಲಸ ಮಾಡ್ತಾ ಇರೋಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಅವ್ರಿಗೆ ಸಂತೋಷ, ನನ್ನ ಸಂತೋಷ ಎಲ್ಲ ಸೇರಿ ಈ ಸಾರಿ ಸೆಪ್ಟೆಂಬರ್ 10 ಕೆಲಸ ಮಾಡಿದ್ದೀವಿ. ಅದು ಕೂಡ ತುಂಬ ಅದ್ಭುತವಾಗಿದೆ. ಅದು ಚಿತ್ರ ಒಂದು ಈಗ ಸದ್ಯಕ್ಕೆ ನಮಗೆ ಸಿಲ್ವರ್ ಜುಬ್ಲಿ 100 ಡೇಸ್ ಕೇಳಿಲ್ಲ, ಈ ಸಿನಿಮಾದಿಂದ ಕೇಳೋಣ ಅಂತೇಳಿ ನನಗೆ ಆಸೆ ಆಗಿದೆ. ಮತ್ತು ನಮ್ಮ ಡೈರೆಕ್ಟ್ರಿಗೆ ಒಳ್ಳೆಯದಾಗಬೇಕು. ಯಾಕೆಂದರೆ ಅವರು ಈ ಸಿನಿಮಾ ಮಾಡ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟು ಮಾಡಿದರು, ಏನೆಲ್ಲ ಆಯಿತು ಅನ್ನೋದು ನನಗೆ ಭಾಳ ಹತ್ರದಲ್ಲಿ ಗೊತ್ತು. ಯಾಕೆಂದರೆ ನನ್ನದೇ ಯೂನಿಟು, ನನ್ನದೇ ಕ್ಯಾಮ್ರಾ, ನಾನೇ ಕ್ಯಾಮ್ರಾಮನ್ನು ಎಲ್ಲ ನಾನು ಒಂದು ಅರ್ಧ ಭಾಗ ಅವ್ರ ಜೊತೆ ಸೇರ್ಕೊಂಡಿದ್ದೀನಿ. ಅವರಿಗೆ ಒಳ್ಳೇದಾಗಬೇಕು ಅಷ್ಟೇ ಹೊರತು ಬೇರೆ ಇನ್ನೇನೂ ಇಲ್ಲ. ಒಬ್ಬ ಸೆಂಚುರಿ ಡೈರೆಕ್ಟ್ರು ಇವತ್ತು ಈ ರೀತಿ ನಾವು ಅಲಿಬೇಕಾಗಿದ್ದೇನು ಇರಲಿಲ್ಲ. ಯಾಕಂದರೆ ಇವತ್ತು 1 ಸಿನಿಮಾ 2 ಸಿನಿಮಾ ಮಾಡಿದವ್ರು ಎಲ್ಲೆಲ್ಲೋ ಇದ್ದಾರೆ. ಆದರೆ ನಾವು 100 ಸಿನಿಮಾ ಮಾಡಿ ಕೂಡ ನಾವು ಇರೋ ಜಾಗದಲ್ಲೇ ಇದ್ದೀವಿ. ಅದು ನನಗೆ ಏನು ಅನ್ನಿಸ್ತಾ ಇದೆ ಗೊತ್ತಿಲ್ಲ ನನಗೆ. ಬಟ್ ಈ ಸಿನಿಮಾಯಿಂದ ಒಂದು ಹೆಸರು ಬಂದು ಅವ್ರಿಗೇನೋ ಮತ್ತೆ ಯಥಾ ಪ್ರಕಾರ ನಾವೇನು ಒಂದೊಂದು ದಿವ್ಸಕ್ಕೆ 3 ಪಿಕ್ಚರ್ಗಳು ಕೆಲಸ ಮಾಡ್ತಿದ್ವಲ್ಲ, ಅದೇ ಥರ ಆಗಬೇಕು ಅಂತೇಳಿ ನನ್ನ ಆಸೆ. ಸೆಪ್ಟೆಂಬರ್ 10 ಸಿಲ್ವರ್ ಜುಬ್ಲಿ ಓಡಲಿ ಅಂತೇಳಿ ನನ್ನ ಆಸೆ. ಥ್ಯಾಂಕ್ ಯು. ಇಲ್ಲ, ನನಗೆ ಈ ಫಿಲ್ಮ್ಗೆ ಜಾಯಿನ್ ಮಾಡಿ ತುಂಬ ಸಂತೋಷ ಆಗ್ತಾ ಇದೆ. ಪ್ಲಸ್ ಶ್ರೀಮಂತರು ಅಂತ ಎಲ್ಲರೂ ಹೇಳ್ತಾ ಇದ್ರು. ವ್ಯಕ್ತಿತ್ವದಲ್ಲಿ ಶ್ರೀಮಂತರು ಇದ್ದಾರೆ, ಲುಕ್ಸ್ನಲ್ಲಿ ಶ್ರೀಮಂತರು ಇದ್ದಾರೆ. ನಾವು ಅವ್ರ ಜೊತೆ ಇದ್ದೀವಿ. 100% ಹಿ ವಿಲ್ ಸ್ಟಿಲ್ ಕಂಟಿನ್ಯೂ. ಆರ್ಟಿಸ್ಟ್ ಬರ್ತಾರೆ, ಆರ್ಟಿಸ್ಟ್ ಹೋಗ್ತಾರೆ. ಬಟ್ ಡೈರೆಕ್ಟರ್ಸ್, ಈ ಥರ ಡೈರೆಕ್ಟರ್ಸ್ ಯಾವತ್ತೂ 100 ವರ್ಷ ಅಲ್ಲ, 200 ವರ್ಷ 300 ವರ್ಷ ಇದ್ರೂ ಇರ್ತಾರೆ. 105 ಫಿಲ್ಮ್ಸ್ ಮಾಡಿದ್ದಾರೆ, 150 ಫಿಲ್ಮ್ಸ್ 200 ಫಿಲ್ಮ್ಸ್ ಅವರು 100% ಮಾಡ್ತಾರೆ. ನಾವು ಜೊತೆಗೆ ಇದ್ದೀವಿ. 100% ವಿಲ್ ಸಪೋರ್ಟ್. ನಮ್ಮ ಹಿಂದಿನ ಹಾಸ್ಪಿಟ್ಲ್ ಬಿಟ್ಟಿರ್ತೀವಿ ಡೆಲಿವರಿಗೆ, ಗಂಡು ಮಗುನ ಹೆಣ್ಮಗುನ ಸಿಜಾರಿನ ನ್ಯಾಚುರಲ್ ಡೆಲಿವರಿ ಅಂತ ಅಷ್ಟು ಟೆನ್ಷನ್ ಇರುತ್ತೆ. ಬಟ್ ಇಬ್ಬರು ಟ್ವಿನ್ಸ್ ಓಕೆ, ಹೆಣ್ಮಗು ಗಂಡು ಮಗು ಅವಳ ಜೋಳ ಆಗಲಿ ಅಂತ ಸಾರಿ ಮಾ. ಯಾಕಂದ್ರೆ ಏನೋ ಮಾತಾಡಿದ್ವಿ. ಓಕೆ, ಅದೆಲ್ಲ ಬಿಟ್ಬಿಡೋಣ, ಅವಳಿ ಜೋಳಿನ ಆಗತ್ತೆ. ಓಕೆ, ಎಲ್ಲರೂ ಹೇಳಿ, ಎಲ್ಲರೂ ಒಟ್ಟಿಗೆ. ಸೆಪ್ಟೆಂಬರ್ 12 ನಮ್ಮ ಚಿತ್ರ ಬಿಡುಗಡೆ ಆಗ್ತಾ ಇದೆ, ನೀವೆಲ್ಲರೂ ನೋಡಿ ಅಂತ. ರೆಡಿ? 1 2 3. ಸೆಪ್ಟೆಂಬರ್ 12 ಎಲ್ಲರೂ ಬಂದು ನೋಡಿ ಆಶೀರ್ವಾದ ಮಾಡಿ. ಸೆಪ್ಟೆಂಬರ್ 10, ಸೆಪ್ಟೆಂಬರ್ 10, ಸೆಪ್ಟೆಂಬರ್ 10, ಸೆಪ್ಟೆಂಬರ್ 10, ಸೆಪ್ಟೆಂಬರ್ 10.